Hi everyone. In this session, let us discuss about the standard sequences. Here, sequence x power n is one of the standard sequence. We have to discuss the nature of this standard sequence. ಇಲ್ಲಿ ಎಕ್ಸ್ ಅನ್ನೋದೇನಾಗಿದೆ ಒಂದು ರಿಯಲ್ ನಂಬರ್ ಆಗಿದೆ. ಇಲ್ಲಿ ಸೀಕ್ವೆನ್ಸ್ ಎಕ್ಸ್ ಪವರ್ ಎನ್ನಿನ ನೇಚರ್ ಏನಾಗುತ್ತೆ ಫಾರ್ ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ಎಕ್ಸಿಗೆ ಡಿಫ್ರೆಂಟ್ ವ್ಯಾಲ್ಯೂಸ್ನ ಕೊಡ್ತಾ ಹೋದರೆ ಏನಾಗುತ್ತೆ ಸೀಕ್ವೆನ್ಸ್ ಎಕ್ಸ್ ಪವರ್ ಎನ್ ನೇಚರ್ ಅಂದರೆ ಕನ್ವರ್ಜೆಂಟ್ ಆಗುತ್ತಾ ಡೈವರ್ಜೆಂಟ್ ಆಗುತ್ತಾ ಆಸ್ಲೇಟರಿ ಆಗುತ್ತಾ ಅಂತ ಚೆಕ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡಿ, ದಿಸ್ ಇಸ್ ಪಾಯಿಂಟ್ -1 ಅಂತ ತಗೊತೀನಿ. ಈ ಪಾಯಿಂಟ್ನ +1 ಅಂತ ಕನ್ಸಿಡರ್ ಮಾಡ್ಕೊತೀನಿ. ಇದು 0 ಅಂತ ತಗೊತೀನಿ. ಸಪೋಸ್ mod x ಈಸ್ ಲೆಸ್ಸರ್ ದ್ಯಾನ್ 1 ಆಯಿತು ಅಂದರೆ mod x ಲೆಸ್ಸರ್ ದ್ಯಾನ್ ಅಂದರೆ -1 ಲೆಸ್ಸರ್ ದ್ಯಾನ್ x ಲೆಸ್ಸರ್ ದ್ಯಾನ್ 1 ಅಂತ ಅಲ್ವಾ. ಇನ್ ಬಿಟ್ವೀನ್ ದಿಸ್ ವ್ಯಾಲ್ಯೂಸ್ mod x ಲೆಸ್ಸರ್ ದ್ಯಾನ್ 1 ಆದಾಗ ನೇಚರ್ ಆಫ್ ದ ಸೀಕ್ವೆನ್ಸ್ ಎಕ್ಸ್ ಪವರ್ ಎನ್ ಏನಾಗುತ್ತೆ ಅಂತ ಫೈಂಡ್ ಔಟ್ ಮಾಡೋಣ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು +1 ಆದಾಗ ನೇಚರ್ ಆಫ್ ದ ಸೀಕ್ವೆನ್ಸ್ ಏನಾಗುತ್ತೆ, ಅದೇ ರೀತಿ ಎಕ್ಸ್ ಈಕ್ವಲ್ ಟು 0 ಆದಾಗ ನೇಚರ್ ಆಫ್ ದ ಸೀಕ್ವೆನ್ಸ್ ಏನಾಗುತ್ತೆ, ಅದೇ ರೀತಿ ಎಕ್ಸ್ ಈಕ್ವಲ್ ಟು -1 ಆದಾಗ ನೇಚರ್ ಆಫ್ ದ ಸೀಕ್ವೆನ್ಸ್ ಏನು ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ಏನು ಮಾಡ್ತೀರಾ, ಎಕ್ಸ್ ಈಕ್ವಲ್ ಟು -1. ಇಲ್ಲಿ ನೋಡಿ, ಈ ಕಡೆ ಹೋದರೆ ಎಕ್ಸ್ ಗ್ರೇಟರ್ ದ್ಯಾನ್ 1 ಆದಾಗ ನೇಚರ್ ಆಫ್ ದ ಸೀಕ್ವೆನ್ಸ್ ಏನು ಬರುತ್ತೆ ಅಂತ ನೋಡೋಣ. ಅದೇ ರೀತಿ ಈ ಕಡೆ ಹೋದಾಗ ಎಕ್ಸ್ ಈಸ್ ಲೆಸ್ಸರ್ ದ್ಯಾನ್ -1 ಹಾಕ್ತಾ ಹೋದರೆ ನೇಚರ್ ಆಫ್ ದ ಸೀಕ್ವೆನ್ಸ್ ಏನು ಬರುತ್ತೆ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಎಕ್ಸ್ ಲೆಸ್ಸರ್ ದ್ಯಾನ್ 1, ಎಕ್ಸ್ ಈಕ್ವಲ್ ಟು 0, ಎಕ್ಸ್ ಈಕ್ವಲ್ ಟು +1, ಎಕ್ಸ್ ಗ್ರೇಟರ್ ದ್ಯಾನ್ 1, ಎಕ್ಸ್ ಈಕ್ವಲ್ ಟು -1, ಎಕ್ಸ್ ಲೆಸ್ಸರ್ ದ್ಯಾನ್ -1 ಇಷ್ಟು ಕೇಸಸ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗಬೇಕು. ಇದೇನೇ ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಡಿಫ್ರೆಂಟ್ ವ್ಯಾಲ್ಯೂನಲ್ಲಿದೆ ಅಲ್ವಾ, ಆವಾಗ ನೇಚರ್ ಆಫ್ ದ ಸೀಕ್ವೆನ್ಸ್ ಏನಾಗುತ್ತೆ ಅಂತ ನೋಡ್ತಾ ಹೋಗ್ತೀವಿ. ಈಗ ಫಸ್ಟ್ ಕೇಸ್ ತಗೊಳ್ಳೋಣ. ಆ ಫಸ್ಟ್ ಕೇಸಲ್ಲಿ ನಾವೇನೋ ತಗೊತೀವಿ, ಲೆಟ್ mod x ಈಸ್ ಲೆಸ್ಸರ್ ದ್ಯಾನ್ 1 ಅಂದರೆ ಏನು -1 ಲೆಸ್ಸರ್ ದ್ಯಾನ್ ಎಕ್ಸ್ ಲೆಸ್ಸರ್ ದ್ಯಾನ್ 1 ಆದಾಗ ನೇಚರ್ ಆಫ್ ದ ಸೀಕ್ವೆನ್ಸ್ ಎಕ್ಸ್ ಪವರ್ ಏನಾಗುತ್ತೆ ಅಂತ ನೋಡ್ತಾ ಹೋಗಬೇಕು. ಲೆಟ್ mod x ಲೆಸ್ಸರ್ ದ್ಯಾನ್ 1 ಅಂದರೆ ಏನು -1 ಲೆಸ್ಸರ್ ದ್ಯಾನ್ ಎಕ್ಸ್ ಲೆಸ್ಸರ್ ದ್ಯಾನ್ 1 ಅಂತ ಇದೆ. ಸಪೋಸ್ ಇಫ್ ಎಕ್ಸ್ ಈಕ್ವಲ್ ಟು 0 ಆದಾಗ, ಇದನ್ನು ಬಿಟ್ಬಿಡಿ, mod x ಲೆಸ್ ದ್ಯಾನ್ 1 ಬಿಡಿ, ಎಕ್ಸ್ ಈಕ್ವಲ್ ಟು 0 ಆದಾಗ ಸೀಕ್ವೆನ್ಸ್ ಎಕ್ಸ್ ಪವರ್ ಎನ್ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಎಕ್ಸ್ ಈಕ್ವಲ್ ಟು 0 ಆಯ್ತಲ್ವಾ, ದಿಸ್ ಇಂಪ್ಲೈಸ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಸೀಕ್ವೆನ್ಸ್ ಎಕ್ಸ್ ಪವರ್ ಎನ್ ಇದೆ ಅಲ್ವಾ, ಎಕ್ಸ್ ಪವರ್ ಎನ್ ಈಕ್ವಲ್ ಟು ಏನಾಗುತ್ತೆ, ಎಕ್ಸ್ ಪವರ್ ಎನ್ ಪ್ಲೇಸಲ್ಲಿ ಏನಿದೆ, ಎಕ್ಸ್ ಈಕ್ವಲ್ ಟು 0 ಇದೆ. ಸೊ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ, ಎಕ್ಸ್ ಪ್ಲೇಸಲ್ಲಿ ಏನಿದೆ 0 ಇದೆ. ಸೊ 0 ಪವರ್ ಎನ್ ಅಂದರೆ ಏನು ಬರುತ್ತೆ, 0ನೇ ಬರುತ್ತೆ. ಎನ್ಗೆ ವ್ಯಾಲ್ಯೂಸ್ನ ಕೊಡ್ತಾ ಹೋದರೆ 0ನೇ ಅಲ್ವಾ ಬರೋದು. ಸೊ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 0 ಅಂದರೆ 0 ಬರುತ್ತೆ. ಇಟ್ ಈಸ್ ಎ ಯುನಿಕ್ಯೂ ಆ್ಯಂಡ್ ಫೈನೈಟ್ ವ್ಯಾಲ್ಯೂ ಬಂತಲ್ವಾ, ಯುನಿಕ್ಯೂ ಆ್ಯಂಡ್ ಫೈನೈಟ್ ಆಯಿತು ಅಂದರೆ ಏನಾಗುತ್ತೆ, ಸೀಕ್ವೆನ್ಸ್ ಎಕ್ಸ್ ಪವರ್ ಎನ್ ಈಸ್ ಕನ್ವರ್ಜೆಂಟ್. ಏನಾಯಿತು, ನೇಚರ್ ಆಫ್ ದ ಸೀಕ್ವೆನ್ಸ್ ಇಫ್ ಎಕ್ಸ್ ಈಕ್ವಲ್ ಟು 0, ವಾಟ್ ಇಸ್ ದ ನೇಚರ್ ಆಫ್ ದ ಸೀಕ್ವೆನ್ಸ್ ಎಕ್ಸ್ ಪವರ್ ಎನ್, ಇಟ್ ಈಸ್ ಕನ್ವರ್ಜೆಂಟ್. ಗೊತ್ತಾಗ್ತಿದೆಯಾ? ಅದೇ ರೀತಿ ಸಪೋಸ್ ಎಕ್ಸ್ ಈಕ್ವಲ್ ಟು 0 ಆಯಿತು. ನಾವು ನೆಕ್ಸ್ಟ್ ಏನು ಮಾಡಬೇಕು, ಎಕ್ಸ್ ನಾಟ್ ಈಕ್ವಲ್ ಟು 0 ಅಂದರೆ ಎಕ್ಸೆಪ್ಟ್ 0 ಬಿಟ್ವೀನ್ -1 ಆ್ಯಂಡ್ 1 ಏನು ಬರುತ್ತೆ, ನೇಚರ್ ಆಫ್ ದ ಸೀಕ್ವೆನ್ಸ್ ಏನಾಗುತ್ತೆ ಅಂತ ಡಿಸ್ಕಸ್ ಮಾಡ್ತಾ ಹೋಗಬೇಕು. ಎಕ್ಸ್ ನಾಟ್ ಈಕ್ವಲ್ ಟು 0 ಅಂದರೆ ಕ್ಲಿಯರ್ಲಿ ಏನಂತ ಹೇಳ್ಬೋದು, ನಾವಿಲ್ಲಿ mod x ಈಸ್ ಲೆಸ್ಸರ್ ದ್ಯಾನ್ 1 ಅಂತ ಹೇಳ್ಬೋದಲ್ವಾ. ಎಕ್ಸ್ ನಾಟ್ ಈಕ್ವಲ್ ಟು 0 ಅಂದರೆ mod x ಲೆಸ್ಸರ್ ದ್ಯಾನ್ 1, ದಟ್ ಈಸ್ ದ ವ್ಯಾಲ್ಯೂಸ್ ಬಿಟ್ವೀನ್ -1 ಆ್ಯಂಡ್ +1 ಅಂತ. ಇಲ್ಲಿ ನೋಡಿ, mod x ಲೆಸ್ ದ್ಯಾನ್ 1, ಇಲ್ಲೇನಾಗಿದೆ, ಇದರರ್ಥ mod x ಅನ್ನೋದು ಒಂದು ಫ್ರ್ಯಾಕ್ಷನ್ ಆಗಿದೆ. ಇದನ್ನೇನು ಮಾಡ್ಬೋದು, ರೆಸಿಪ್ರೋಕಲ್ ತಗೊಂಡ್ರೆ ಏನಾಗುತ್ತೆ, 1/mod x ಈಸ್ ಗ್ರೇಟರ್ ದ್ಯಾನ್ 1 ಆಗುತ್ತಲ್ವಾ. ಯಾಕೆಂದರೆ ನಾವಿಲ್ಲಿ ಫ್ರ್ಯಾಕ್ಷನ್ನ ಕನ್ಸಿಡರ್ ಮಾಡ್ಕೊತಾ ಇದ್ದೀವಿ. ಗೊತ್ತಾಗ್ತಿದೆಯಾ? 1/mod x ಈಸ್ ಗ್ರೇಟರ್ ದ್ಯಾನ್ 1 ಆಗುತ್ತೆ. ದೆನ್ ದಿಸ್ ಇಂಪ್ಲೈಸ್ 1/mod x ಈಕ್ವಲ್ ಟು 1/mod x ನಾವು 1 + h ಅಂತ ತಗೊತಾ ಇದ್ದೀವಿ. ಇಲ್ಲಿ h ಏನಾಗಿದೆ, ಗ್ರೇಟರ್ ದ್ಯಾನ್ 0 ಆಗಿದೆ. ಗೊತ್ತಾಗ್ತಿದೆಯಾ? ಇಲ್ಲಿ ರೆಸಿಪ್ರೋಕಲ್ ಇದೆ ಅಲ್ವಾ, 1/mod x ಇದೆ. ಈ mod x ನ್ಯೂಮರೇಟರ್ ಅಂದರೆ ಮತ್ತೆ ರೆಸಿಪ್ರೋಕಲ್ ತಗೊಂಡ್ರೆ mod x ಈಕ್ವಲ್ ಟು 1/1 + h ಅಂತ ಬರ್ಕೋಬೋದಲ್ವಾ. ಗೊತ್ತಾಗ್ತಿದೆಯಾ? mod x ಏನಾಗುತ್ತೆ ಅವಾಗ, mod x ಈಕ್ವಲ್ ಟು 1/1 + h ಆಗುತ್ತೆ. ನೆಕ್ಸ್ಟ್ ನಾವೇನು ಮಾಡ್ತೀವಿ, ರೈಸ್ ದ ಪವರ್ ಆನ್ n. ಈ ಕಡೆ ಈ ಟರ್ಮ್ಗೂ ಎನ್ ಪವರ್ನ ರೈಸ್ ಮಾಡ್ತಾ ಇದ್ದೀವಿ ಅಂದರೆ ಏನಾಗುತ್ತೆ, ಮಾಡ್ಯುಲಸ್ ಆಫ್ ಎಕ್ಸ್ ಪವರ್ ಎನ್ ಈಕ್ವಲ್ ಟು 1/1 + h ಹೋಲ್ ಪವರ್ ಎನ್ ಆಗುತ್ತೆ. ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಹೀಗೆ ಇರಲಿ, ಮಾಡ್ಯುಲಸ್ ಆಫ್ ಎಕ್ಸ್ ಪವರ್ ಎನ್ ಈಕ್ವಲ್ ಟು 1/1 + h ಹೋಲ್ ಪವರ್ ಎನ್. ಇದು ಯಾವ ಫಾರ್ಮಲ್ಲಿದೆ, ಇದಕ್ಕೆ ಏನು ಮಾಡ್ಬೋದು, ನಾವಿಲ್ಲಿ ಬೈನಾಮಿಯಲ್ ಥಿಯರಮ್ನ ಅಪ್ಲೈ ಮಾಡ್ಬೋದು. ಬೈನಾಮಿಯಲ್ ಥಿಯರಮ್ ಏನು ಹೇಳುತ್ತೆ,
ಬೈ ಬೈನಾಮಿಯಲ್ ಥಿಯರಮ್. ಏನು ಹೇಳುತ್ತೆ ಬೈನಾಮಿಯಲ್ ಥಿಯರಮ್ ಸ್ಟೇಟ್ಮೆಂಟು? 1 ಪ್ಲಸ್ ಎಕ್ಸ್ ಹೋಲ್ ಪವರ್ ಎನ್ ಅಂದರೆ 1 ಪ್ಲಸ್ ಎನ್ ಇಂಟು ಎಕ್ಸ್ ಪ್ಲಸ್ ಎನ್ ಇಂಟು ಎನ್ ಮೈನಸ್ 1/2 ಫ್ಯಾಕ್ಟೋರಿಯಲ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಆ್ಯಂಡ್ ಸೊ ಆನ್ ಪ್ಲಸ್ ಎಕ್ಸ್ ಪವರ್ ಎನ್ ಅಂತ ಹೇಳುತ್ತೆ ಬೈನಾಮಿಯಲ್ ಥಿಯರಮ್. ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ಹೆಚ್ಚಿದೆ, ಸೊ ಇದಕ್ಕೆ ಬೈನಾಮಿಯಲ್ ಥಿಯರಮ್ನ ಅಪ್ಲೈ ಮಾಡ್ತಾ ಹೋಗೋಣ. ಮಾಡ್ಯುಲಸ್ ಆಫ್ ಎಕ್ಸ್ ಪವರ್ ಎನ್ ಈಕ್ವಲ್ ಟು 1 ಪ್ಲಸ್ ಹೆಚ್ ಹೋಲ್ ಪವರ್ ಎನ್ ಅಂದರೆ ಏನಾಗುತ್ತೆ? 1 ಪ್ಲಸ್ ಹೆಚ್ ಇಂಟು ಎಕ್ಸ್, ಎಕ್ಸ್ ಅಲ್ವಾ, ಎಕ್ಸ್ ಅಂದರೆ ಹೆಚ್ಚಿದೆ, ಸೊ ಎನ್ ಇಂಟು ಹೆಚ್ ಪ್ಲಸ್ ಎನ್ ಇಂಟು ಎನ್ ಮೈನಸ್ 1/2 ಫ್ಯಾಕ್ಟೋರಿಯಲ್ ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ ಇಲ್ಲಿ ಏನಾಗುತ್ತೆ? ಹೆಚ್ ಸ್ಕ್ವೇರ್ ಪ್ಲಸ್ ಆ್ಯಂಡ್ ಸೊ ಆನ್ ಪ್ಲಸ್ ಹೆಚ್ ಪವರ್ ಎನ್ ಆಗುತ್ತೆ. ಇಲ್ಲೇನು ಮಾಡ್ತಿರೋದು? ಬೈನಾಮಿಯಲ್ ಥಿಯರಮ್ ಇದೆ ಅಲ್ವಾ, ಆ ಬೈನಾಮಿಯಲ್ ಥಿಯರಮ್ನ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ನೋಡಿ, ಈ ಹೋಲ್ ಟರ್ಮ್ ಏನಿದೆ ಅದನ್ನು ಲೆಸ್ಸರ್ ದ್ಯಾನ್ 1/n ಇಂಟು ಹೆಚ್ ಅಂತ ಬರ್ಕೊತೀನಿ. ಲೆಸ್ಸರ್ ದ್ಯಾನ್, ಈ ಟರ್ಮ್ ಎಲ್ಲ ಲೆಸ್ಸರ್ ದ್ಯಾನೇ ಆಗುತ್ತೆ, ಬಟ್ ನಾವು ಇಲ್ಲೇನು ಒಂದು ಓನ್ಲಿ ಸ್ಮಾಲ್ ಪಾರ್ಟ್ನ ಕನ್ಸಿಡರ್ ಮಾಡ್ಕೊತೀವಿ. ಸೊ ಇನ್ಈಕ್ವಾಲಿಟಿ ಏನಾಗುತ್ತೆ? ಲೆಸ್ಸರ್ ದ್ಯಾನ್ 1/n ಹೆಚ್ ಆಗುತ್ತೆ. ಇದರಲ್ಲಿ ಓನ್ಲಿ ಒಂದು ಪಾರ್ಟ್ನ ತೊಗೊಳ್ತಾ ಇದ್ದೀವಿ, ಸೊ 1/n ಹೆಚ್ ಆಗುತ್ತೆ. ದೇರ್ ಫೋರ್ ಮಾಡ್ಯುಲಸ್ ಆಫ್ ಎಕ್ಸ್ ಪವರ್ ಎನ್ ಏನಾಗುತ್ತೆ ಅವಾಗ? ಲೆಸ್ಸರ್ ದ್ಯಾನ್ 1/n ಇಂಟು ಹೆಚ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಏನು ಬಂತು? ಮಾಡ್ಯುಲಸ್ ಆಫ್ ಎಕ್ಸ್ ಪವರ್ ಎನ್ ಈಸ್ ಲೆಸ್ಸರ್ ದ್ಯಾನ್ 1/n ಹೆಚ್ ಆಯಿತು. ನೆಕ್ಸ್ಟ್, ದಿಸ್ ಇಂಪ್ಲೈಸ್ ಮಾಡ್ಯುಲಸ್ ಆಫ್ ಎಕ್ಸ್ ಪವರ್ ಎನ್ ಲೆಸ್ಸರ್ ದ್ಯಾನ್ 1/n ಹೆಚ್ ಇದೆ ಅಲ್ವಾ, ಇದನ್ನ ಲೆಸ್ಸರ್ ದ್ಯಾನ್ ಎಕ್ಸೆಲಾನ್ ಅಂತ ಬರ್ಕೊಳ್ಳೋಣ. ವೆನ್ ಎವರ್ 1/n ಇಂಟು ಹೆಚ್ ಲೆಸ್ಸರ್ ದ್ಯಾನ್ ಎಕ್ಸೆಲಾನ್ ಆಗಿದೆ. ಮಾಡ್ಯುಲಸ್ ಆಫ್ ಎಕ್ಸ್ ಪವರ್ ಎನ್ ಲೆಸ್ಸರ್ ದ್ಯಾನ್ 1/n ಹೆಚ್ ಅಂದರೆ ಲೆಸ್ಸರ್ ದ್ಯಾನ್ ಎಕ್ಸೆಲಾನ್. ಈ 1/n ಹೆಚ್ನ ನಾವು ಲೆಸ್ಸರ್ ದ್ಯಾನ್ ಎಕ್ಸೆಲಾನ್ ಅಂತ ತಗೊತಾ ಇದ್ದೀವಿ. ಗೊತ್ತಾಗ್ತಿದೆಯಾ? ಅವಾಗ ಏನಾಗುತ್ತೆ? ಮಾಡ್ಯುಲಸ್ ಆಫ್ ಎಕ್ಸ್ ಪವರ್ ಎನ್ ಈಸ್ ಲೆಸ್ಸರ್ ದ್ಯಾನ್ ಎಕ್ಸೆಲಾನ್ ಅಂತ ಬರ್ಕೋಬೋದಲ್ವಾ. ಇಲ್ಲೇನಾಗುತ್ತೆ? ವೆನ್ ಎವರ್ ರೆಸಿಪ್ರೋಕಲ್ ತೊಗೊಳ್ತೀವಿ ನೋಡಿ, ಎನ್ ಹೆಚ್ ಈಸ್ ಗ್ರೇಟರ್ ದ್ಯಾನ್ 1/ಎಕ್ಸೆಲಾನ್ ಆಗುತ್ತೆ. ಇಲ್ಲೇನಾಯಿತು? ಮಾಡ್ ಎಕ್ಸ್ ಪವರ್ ಎನ್ ಲೆಸ್ಸರ್ ದ್ಯಾನ್ ಎಕ್ಸೆಲಾನ್ ಆಯಿತು. ಇಲ್ಲಿ ಏನೂ ಇಲ್ಲ ಅಂದರೆ ಈಗ ಲಿಮಿಟ್ ಡೆಫಿನೇಷನಲ್ಲಿ ಏನು ಹೇಳ್ತೀರಾ? ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ಸರ್ ದ್ಯಾನ್ ಎಕ್ಸೆಲಾನ್ ಅಂತ ಬರೀತೀರಾ ಅಲ್ವಾ. ಇಲ್ಲಿ ಸಪೋಸ್ ಇಲ್ಲಿ ಏನೂ ಇಲ್ಲ ಅಂದರೆ ನಾವು 0 ಅಂತ ತೊಗೋಬೋದಲ್ವಾ. ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ 0 ಲೆಸ್ಸರ್ ದ್ಯಾನ್ ಎಕ್ಸೆಲಾನ್ ಅಂತ ಬರ್ಕೋಬೋದಲ್ವಾ. ವೆನ್ ಎವರ್ ಇಲ್ಲೇನಾಗುತ್ತೆ? ಎನ್ ಅಂದರೆ ಎನ್ ಗ್ರೇಟರ್ ದ್ಯಾನ್ 1/, ಹೆಚ್ ಈ ಕಡೆ ಬಂದರೆ ಹೆಚ್ ಇಂಟು ಎಕ್ಸೆಲಾನ್ ಆಗುತ್ತೆ. ಮಾಡ್ಯುಲಸ್ ಆಫ್ ಎಕ್ಸ್ ಪವರ್ ಎನ್ ಮೈನಸ್ 0 ಲೆಸ್ಸರ್ ದ್ಯಾನ್ ಎಕ್ಸೆಲಾನ್ ವೆನ್ ಎವರ್ ಎನ್ ಗ್ರೇಟರ್ ದ್ಯಾನ್ 1/, ಹೆಚ್ ಇಂಟು ಎಕ್ಸೆಲಾನ್. ನೆಕ್ಸ್ಟ್ ನೋಡಿ, ಇಲ್ಲಿ ಮಾಡ್ಯುಲಸ್ ಆಫ್ ಎಕ್ಸ್ ಪವರ್ ಎನ್ ಮೈನಸ್ 0 ಲೆಸ್ ದ್ಯಾನ್ ಎಕ್ಸೆಲಾನ್ ಆದಮೇಲೆ ನಾವಿಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ಚೂಸ್ ಎಮ್ನ ಚೂಸ್ ಮಾಡ್ತಾ ಇದ್ದೀವಿ. ಗೊತ್ತಾಗ್ತಿದೆ? ಎಮ್ ಟು ಬಿ ಅ ಪಾಸಿಟಿವ್ ಇಂಟೀಜರ್, greater than 1/h ಎಕ್ಸೆಲಾನ್. ಒಂದು ಎಮ್ ಅನ್ನು ಪಾಸಿಟಿವ್ ಇಂಟೀಜರ್ನ ಚೂಸ್ ಮಾಡ್ತಾ ಇದ್ದೀವಿ, ಅದು ಗ್ರೇಟರ್ ದ್ಯಾನ್ 1/h ಎಕ್ಸೆಲಾನ್ಕಿಂತ ಜಾಸ್ತಿ ಇದೆ. ಗೊತ್ತಾಗ್ತಿದೆ? 1/h ಎಕ್ಸೆಲಾನ್. ಎಮ್ ಈಸ್ ಗ್ರೇಟರ್ ದ್ಯಾನ್ 1/h ಎಕ್ಸೆಲಾನ್ ಆಗುತ್ತೆ. ಗೊತ್ತಾಗ್ತಿದೆ? ಅಂದರೆ ಏನಾಗುತ್ತೆ ಇದು? ದೆನ್ ಮಾಡ್ಯುಲಸ್ ಆಫ್ ಎಕ್ಸ್ ಪವರ್ ಎನ್ ಮೈನಸ್ 0 ಲೆಸ್ಸರ್ ದ್ಯಾನ್ ಎಕ್ಸೆಲಾನ್ ಅಂದರೆ ವೆನ್ ಎವರ್, ದಟ್ ಈಸ್ ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್. ಈಗ ನಾವು ಎಮ್ ಅನ್ನು ಚೂಸ್ ಮಾಡಿದ್ವಿಲ್ವಾ, ಅದೇನು ಗ್ರೇಟರ್ ದ್ಯಾನ್ 1/h ಎಕ್ಸೆಲಾನ್ ಆಗಿದೆ ಅಂದರೆ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಅಂತ ಬರ್ಕೋಬೋದಲ್ವಾ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್, ಅಕಾರ್ಡಿಂಗ್ ಟು ಇದು ಪ್ರಾಬ್ಲಮ್ ಮಾಡಿಸಿದ್ದೀನಲ್ವಾ ಲಿಮಿಟ್ ಡೆಫಿನಿಷನಲ್ಲಿ, ಈ ರೀತಿಯೂ ಮಾಡ್ಬೋದು ಅಂತ ಹೇಳಿಬಿಟ್ಟು ಮಾಡಿಸಿದ್ದೀನಿ. ಲಿಮಿಟ್ ಡೆಫಿನಿಷನ್ನ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಲ್ವಾ, ಅಲ್ಲಿ ಎಮ್ ವ್ಯಾಲ್ಯೂ ಎಕ್ಸೆಲಾನ್ ವ್ಯಾಲ್ಯೂನ ಚೂಸ್ ಮಾಡ್ದಲೇ ಹಾಗೆ ಸಿಂಪ್ಲಿಫೈ ಮಾಡಿದಾಗ ಎಮ್ ವ್ಯಾಲ್ಯೂ ಈಸ್ ಎ ಗ್ರೇಟೆಸ್ಟ್ ಪಾಸಿಟಿವ್ ಇಂಟೀಜರ್ ದಟ್ ಈಸ್ ಗ್ರೇಟರ್ ದ್ಯಾನ್ 1/h ಎಕ್ಸೆಲಾನ್ ಅಂತ ಬರ್ಸಿದ್ದೀನಿ. ಗೊತ್ತಾಗ್ತಿದೆಯಾ? ಅದೇ ರೀತಿ ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಏನಾಯ್ತು? ಇದು ಮಾಡ್ಯುಲಸ್ ಆಫ್ ಎಕ್ಸ್ ಪವರ್ ಎನ್ ಮೈನಸ್ 0 ಲೆಸ್ಸರ್ ದ್ಯಾನ್ ಎಕ್ಸೆಲಾನ್ ಇದೆ. ಅಕಾರ್ಡಿಂಗ್ ಟು ಲಿಮಿಟ್ ಡೆಫಿನಿಷನ್ ಇದನ್ನು ಯಾವ ರೀತಿ ಬರೀತೀರಾ? ದೇರ್ಫೋರ್ ಲಿಮಿಟ್ n ಟೆಂಡ್ಸ್ ಟು ಇನ್ಫಿನಿಟಿ ಎಕ್ಸ್ ಪವರ್ ಎನ್ ಈಕ್ವಲ್ ಟು 0 ಅಂತ ಬರ್ಕೋಬೋದಲ್ವಾ. ಈಗ 0 ಬಂತು, ಏನಾಯಿತು? ಇದು ಯುನಿಕ್ಯೂ ಆ್ಯಂಡ್ ಫೈನೈಟ್ ವ್ಯಾಲ್ಯೂ ಬಂತು. ಆವಾಗ ಸೀಕ್ವೆನ್ಸ್ ಎಕ್ಸ್ ಪವರ್ ಎನ್ ಏನಂತ ಹೇಳ್ತೀರಾ? ದೇರ್ ಫೋರ್ ಸೀಕ್ವೆನ್ಸ್ ಎಕ್ಸ್ ಪವರ್ ಎನ್ ಈಸ್ ಕನ್ವರ್ಜೆಂಟ್
ಕನ್ವರ್ಜೆಂಟ್. ಗೊತ್ತಾಗ್ತಿದೆಯಾ? ಸೀಕ್ವೆನ್ಸ್ ಎಕ್ಸ್ ಪವರ್ ಎನ್ ಏನಾಗುತ್ತೆ? ಕನ್ವರ್ಜೆಂಟ್ ಆಗುತ್ತೆ. ಈಗ ನೋಡಿ, ಕನ್ವರ್ಜೆಂಟ್ ಆಯ್ತಲ್ವಾ ಯಾವಾಗ? ಇಫ್ mod x ಲೆಸ್ಸರ್ ದ್ಯಾನ್ 1 ಇದ್ದಾಗ. mod x ಲೆಸ್ಸರ್ ದ್ಯಾನ್ 1 ಅಂದರೆ ಎಕ್ಸ್ ಈಕ್ವಲ್ ಟು ಝೀರೋನೂ ಆಯಿತು, ಎಕ್ಸ್ ಈಕ್ವಲ್ ಟು ಝೀರೋ ಏನು ಬಂತು ಅಂತಲೂ ಗೊತ್ತಾಯಿತು, -1 ಲೆಸ್ಸರ್ ದ್ಯಾನ್ ಎಕ್ಸ್ ಲೆಸ್ಸರ್ ದ್ಯಾನ್ 1 ಇದ್ದಾಗ ಏನು ಬಂತು ಅಂತಲೂ ಗೊತ್ತಾಯಿತು. ಏನಾಯಿತು? ಕನ್ವರ್ಜೆಂಟ್ ಆಯಿತು. mod x ಲೆಸ್ಸರ್ ದ್ಯಾನ್ 1, ಇಲ್ಲಿ ಎಕ್ಸಿಗೆ ವ್ಯಾಲ್ಯೂಸ್ನ ಕೊಡ್ತಾ ಹೋಗಿ. ಸಪೋಸ್ ನಾನಿಲ್ಲಿ ಲೆಸ್ಸರ್ ದ್ಯಾನ್ 1 ಬರುವಂಥ ವ್ಯಾಲ್ಯೂಸ್ನ ಕೊಡ್ತಾ ಹೋಗ್ತೀನಿ. 1/2 ಅಂತ ತೊಗೊತೀನಿ. 1/2 ಅಂದರೆ ಏನಾಗುತ್ತೆ? 0.5 ಈಸ್ ಲೆಸ್ಸರ್ ದ್ಯಾನ್ 1 ಬಂತು. ಆವಾಗ ಸೀಕ್ವೆನ್ಸ್ ಎಕ್ಸ್ ಪವರ್ ಎನ್ ಏನಾಗುತ್ತೆ? 1/2 ಹೋಲ್ ಪವರ್ ಎನ್. ಸಿಂಪ್ಲಿಫೈ ಮಾಡಿ ನೋಡಿ ನೀವೇ. 1/2 ಹೋಲ್ ಪವರ್ ಎನ್ ಇಸ್ ಕನ್ವರ್ಜೆಂಟ್ ಬರುತ್ತೆ. ಗೊತ್ತಾಗ್ತಿದೆಯಾ? ಈ mod x ಲೆಸ್ಸರ್ ದ್ಯಾನ್ 1 ಆದಾಗ ಸೀಕ್ವೆನ್ಸ್ ಎಕ್ಸ್ ಪವರ್ ಎನ್ ಇಸ್ ಕನ್ವರ್ಜೆಂಟ್ ಆಗುತ್ತೆ. ಈಗ ಫಸ್ಟ್ ಕೇಸ್ ನೋಡಿದ್ವಿ ಯಾವ ರೀತಿ ಅಂತ. ಈಗ ಕೇಸ್ 2. ಕೇಸ್ 2ನಲ್ಲಿ ಲೆಟ್ mod x ಈಕ್ವಲ್ ಟು 1 ಅಂದರೆ ಎಕ್ಸ್ ಈಕ್ವಲ್ ಟು 1 ಆರ್ ಎಕ್ಸ್ ಈಕ್ವಲ್ ಟು -1 ಅಂತ ಅಲ್ವಾ? mod x ಈಕ್ವಲ್ ಟು 1 ಅಂದರೆ ಎಕ್ಸ್ ಈಕ್ವಲ್ ಟು 1 ಆಗುತ್ತೆ ಅಥವಾ ಎಕ್ಸ್ ಈಕ್ವಲ್ ಟು -1 ಆಗುತ್ತೆ. ಇಫ್ ಎಕ್ಸ್ ಈಕ್ವಲ್ ಟು 1 ಆದಾಗ ಸೀಕ್ವೆನ್ಸ್ ಎಕ್ಸ್ ಪವರ್ ಎನ್ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಎಕ್ಸ್ ಈಕ್ವಲ್ ಟು 1 ಆದಾಗ ದೆನ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಪವರ್ ಎನ್ ಏನಾಗುತ್ತೆ? ದಿಸ್ ಇಂಪ್ಲೈಸ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಪ್ಲೇಸಲ್ಲಿ ಏನಿದೆ? 1 ಇದೆ. 1 ಪವರ್ ಎನ್. 1 ಪವರ್ ಎನ್ ಅಂದರೆ ವ್ಯಾಲ್ಯೂ ಏನಾಗುತ್ತೆ? 1 ಬರುತ್ತೆ. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 1 ಈಕ್ವಲ್ ಟು ಲಿಮಿಟ್ 1 ವ್ಯಾಲ್ಯೂ. ಲಿಮಿಟ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ 1 ಅಂದರೆ ಏನು ಬರುತ್ತೆ? 1 ಬರುತ್ತೆ. ಇದೇನಾಯಿತು? ಯುನಿಕ್ಯೂ ಆ್ಯಂಡ್ ಫೈನೈಟ್ ವ್ಯಾಲ್ಯೂ ಬಂತಲ್ವಾ? ಯುನಿಕ್ಯೂ ಆ್ಯಂಡ್ ಫೈನೈಟ್ ವ್ಯಾಲ್ಯೂ ಬಂತು. ದೇರ್ ಫೋರ್ ಸೀಕ್ವೆನ್ಸ್ ಎಕ್ಸ್ ಪವರ್ ಎನ್ ಏನಾಗುತ್ತೆ? ಆವಾಗ ಯುನಿಕ್ಯೂ ಆ್ಯಂಡ್ ಫೈನೈಟ್ ವ್ಯಾಲ್ಯೂ ಬಂತು ಅಂದರೆ ದಟ್ ಈಸ್ ಆಲ್ಸೋ ಕನ್ವರ್ಜೆಂಟ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಸೀಕ್ವೆನ್ಸ್ ಎಕ್ಸ್ ಪವರ್ ಎನ್ ಕನ್ವರ್ಜೆಂಟ್ ಆಯಿತು ಇಫ್ ಎಕ್ಸ್ ಈಕ್ವಲ್ ಟು 1 ಆದಾಗ. ಅದೇ ರೀತಿ ಇಫ್ ಎಕ್ಸ್ ಈಕ್ವಲ್ ಟು -1 ಆದಾಗ ಏನು ಬರುತ್ತೆ ಅಂತ ನೋಡೋಣ. ದೆನ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಪವರ್ ಎನ್ ಈಕ್ವಲ್ ಟು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ -1 ಪವರ್ ಎನ್. -1 ಪವರ್ ಎನ್ ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ ಅಂದರೆ ಏನು ಬರುತ್ತೆ? +1 ಬರುತ್ತೆ ಅಥವಾ -1 ಬರುತ್ತೆ. ಇಫ್ ಎನ್ ಈಸ್ ಈವನ್, ಎನ್ ಈವನ್ ಆದಾಗ +1 ಬರುತ್ತೆ, ಎನ್ ಆಡ್ ಆದಾಗ -1 ಬರುತ್ತೆ. ಗೊತ್ತಾಗ್ತಿದೆಯಾ? ಎಕ್ಸ್ ಈಕ್ವಲ್ ಟು -1 ಇದ್ದಾಗ +1 -1 ಏನಾಯಿತು? ಎಂಥ ನೇಚರ್ ಆಫ್ ದ ಸೀಕ್ವೆನ್ಸ್ ಏನಾಗುತ್ತೆ ಆವಾಗ? +1 -1 ಅಂದರೆ ಆಸ್ಲೇಟರಿ ಆಗುತ್ತೆ ಅಲ್ವಾ? ಫೈನೈಟ್ಲಿ ಆಸ್ಲೇಟಿಂಗ್ ಸೀಕ್ವೆನ್ಸ್. ದೇರ್ ಫೋರ್ ಸೀಕ್ವೆನ್ಸ್ ಎಕ್ಸ್ ಪವರ್ ಎನ್ ಈಸ್ ಆಸಿಲೇಟರಿ. ಇಲ್ಲಿ ನೋಡಿ, ಸೀಕ್ವೆನ್ಸ್ ಎಕ್ಸ್ ಪವರ್ ಎನ್ ಈಸ್ ಕನ್ವರ್ಜೆಂಟ್ ಇಫ್ ಎಕ್ಸ್ ಈಕ್ವಲ್ ಟು 1 ಆದಾಗ. ಎಕ್ಸ್ ಈಕ್ವಲ್ ಟು 1 ಆದಾಗ ಸೀಕ್ವೆನ್ಸ್ ಎಕ್ಸ್ ಪವರ್ ಏನಾಯಿತು? ಕನ್ವರ್ಜೆಂಟ್ ಆಯಿತು. ಅದೇ ಎಕ್ಸ್ ಈಕ್ವಲ್ ಟು -1 ಆದಾಗ ಏನಾಗುತ್ತೆ? ಸೀಕ್ವೆನ್ಸ್ ಎಕ್ಸ್ ಪವರ್ ಎನ್ ಈಸ್ ಆಸಿಲೇಟರಿ ಬರುತ್ತೆ. ನೇಚರ್ ಆಫ್ ದ ಸೀಕ್ವೆನ್ಸ್ ಗೊತ್ತಾಗ್ತಿದೆಯಾ ಯಾವ ರೀತಿ ಮಾಡ್ತಾ ಇದ್ದೀವಿ ಅಂತ? ನೇಚರ್ ಆಫ್ ದ ಸೀಕ್ವೆನ್ಸ್ ಅಂದರೆ ಫಾರ್ ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಕನ್ವರ್ಜೆಂಟ್ ಆಗುತ್ತಾ? ಸೀಕ್ವೆನ್ಸ್ ಎಕ್ಸ್ ಏನು ಕೊಟ್ಟಿರ್ತಾರೆ? ಗಿವನ್ ಸೀಕ್ವೆನ್ಸ್ ಎಕ್ಸ್ ಪವರ್ ಎನ್ ಇದೆ ಅಲ್ವಾ ಇಲ್ಲಿ, ಅದು ಕನ್ವರ್ಜೆಂಟ್, ಡೈವರ್ಜೆಂಟ್, ಆಸಿಲೇಟರಿ ಅಂತ ನೋಡ್ತಾ ಇದ್ದೀವಿ. ಓಕೆನಾ? ನೆಕ್ಸ್ಟ್ ಇಲ್ಲಿಗೆ 2 ಕೇಸ್ ಕಂಪ್ಲೀಟ್ ಆಯಿತು. ಈಗ ಕೇಸ್ 3. ಕೇಸ್ 3ನಲ್ಲಿ ಏನು ಮಾಡ್ತೀವಿ? ಲೆಟ್ y ಈಕ್ವಲ್ ಟು 1/x ಅಂತ ತಗೊಳ್ತೀನಿ. ದಟ್ ಈಸ್ ಲೆಸ್ಸರ್ ದ್ಯಾನ್ 1 ಅಥವಾ mod x ಗ್ರೇಟರ್ ದ್ಯಾನ್ 1 ಆದಾಗ ಏನಾಗುತ್ತೆ ಅಂತ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಅಥವಾ mod x ಗ್ರೇಟರ್ ದ್ಯಾನ್ 1. ಇಲ್ಲಿ ನೋಡಿ, ಇದನ್ನು ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ನಾವು ಈ ವ್ಯಾಲ್ಯೂನ ಈ ರೀತಿ ತೊಗೊತಿದ್ದೀವಿ. y ಈಕ್ವಲ್ ಟು 1/x ಅಂತ ತೊಗೊತಿದ್ದೀನಿ. ಲೆಸ್ಸರ್ ದ್ಯಾನ್ 1 ಆಗುತ್ತೆ. ಇಲ್ಲಿ y ಈಕ್ವಲ್ ಟು 1/x ಆಗಿದೆ. ಲೆಸ್ಸರ್ ದ್ಯಾನ್ 1 ಅಂದರೆ ನಾವು yನ ಲೆಸ್ಸರ್ ದ್ಯಾನ್ 1 ಅಂತ ಬರ್ಕೋಬೋದಲ್ವಾ? ಗೊತ್ತಾಗ್ತಿದೆಯಾ? y ಈಕ್ವಲ್ ಟು 1/x ಲೆಸ್ಸರ್ ದ್ಯಾನ್ 1 ಅಂದರೆ ಈ y ಈಕ್ವಲ್ ಟು 1/x ಆಗಿದ್ರೆ y ಲೆಸ್ಸರ್ ದ್ಯಾನ್ 1 ತಾನೇ ಆಗೋದು. ನೆಕ್ಸ್ಟ್ ಅದೇ ರೀತಿ ಇದಕ್ಕೆ ಮಾಡ್ನ ಅಪ್ಲೈ ಮಾಡಿ. ಏನಾಗುತ್ತೆ? mod y ಈಕ್ವಲ್ ಟು mod 1/x ಈಸ್ ಲೆಸ್ಸರ್ ದ್ಯಾನ್ 1 ಆಗುತ್ತೆ. ಸೊ ಇದನ್ನ ಯಾವ ರೀತಿ ಬರ್ಕೊತೀರ? ಅವಾಗ mod y ಈಸ್ ಲೆಸ್ಸರ್ ದ್ಯಾನ್ 1 ಅಂತ ಬರ್ಕೋಬೋದಲ್ವಾ? ಗೊತ್ತಾಗ್ತಿದೆಯಾ ಯಾವ ರೀತಿ ಬರಿತಾ ಇದ್ದೀನಿ ಅಂತ? ಸೊ ದೇರ್ಫೋರ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ. ಈಗ ಇಲ್ಲಿ y ಇದೆ ಅಂದರೆ y ಪವರ್ n ಅಂತ ತೊಗೊತೀನಿ. ಈಕ್ವಲ್ ಟು ಏನಾಗುತ್ತೆ? ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಪವರ್ n. ಏನಾಯಿತು? ಏನು ಬಂದಿತ್ತು ನಮಗೆ? ಕೇಸ್ 1ನಲ್ಲಿ 0 ಬಂದಿತ್ತಲ್ವಾ? ಇಲ್ಲಿ ನೋಡಿ, ಕೇಸ್ 1ನಲ್ಲಿ ಏನು ಸ್ಟಡಿ ಮಾಡಿದ್ವಿ?
mod x ಈಸ್ ಲೆಸ್ಸರ್ ದ್ಯಾನ್ 1 ಅಲ್ಲಿಗೆ -1 ಲೆಸ್ಸರ್ ದ್ಯಾನ್ ಎಕ್ಸ್ ಲೆಸ್ಸರ್ ದ್ಯಾನ್ 1 ಅಂತ ಸ್ಟಡಿ ಮಾಡಿದ್ವಿ. ಇಲ್ಲಿ ಎಕ್ಸ್ ಪ್ಲೇಸಲ್ಲಿ 1 ಇದೆ, ವೈ ಲೆಸ್ಸರ್ ದ್ಯಾನ್ 1 ಇದೆ. ನಾವು ಕೇಸ್ 1ಅಲ್ಲಿ ಎಕ್ಸ್ ಲೆಸ್ಸರ್ ದ್ಯಾನ್ 1 ಅಂತ ಸ್ಟಡಿ ಮಾಡಿದ್ವಲ್ವ. ವೈ ಲೆಸ್ಸರ್ ದ್ಯಾನ್ 1 ಅಂದರೆ ಇಲ್ಲಿ ಎಕ್ಸ್ ಲೆಸ್ಸರ್ ದ್ಯಾನ್ 1 ಅಂದರೆ ಕೇಸ್ 1ಅಲ್ಲಿ ನಾವು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಪವರ್ n ಈಕ್ವಲ್ ಟು 0 ಬಂದಿತ್ತು, ಕನ್ವರ್ಜೆಂಟ್ ಆಗುತ್ತೆ. ಸೊ ಅದೇ ರೀತಿ ವೈ ಲೆಸ್ಸರ್ ದ್ಯಾನ್ 1 ಆದರೆ ಏನಾಗುತ್ತೆ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ವೈ ಪವರ್ n ಈಕ್ವಲ್ ಟು 0 ಸಿನ್ಸ್ ಬೈ ಕೇಸ್ 1 ಪ್ರಕಾರ ಏನಾಗುತ್ತೆ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ವೈ ಪವರ್ n ಈಕ್ವಲ್ ಟು 0 ಆಗುತ್ತೆ. ಗೊತ್ತಾಗ್ತಿದೆಯಾ? ಇಲ್ಲಿ ನಾವು ಏನೇ ವ್ಯಾಲ್ಯೂ ಚೂಸ್ ಮಾಡ್ತೀವಿ, ಎಕ್ಸ್ಗೆ ಏನೇ ವ್ಯಾಲ್ಯೂ ಚೂಸ್ ಮಾಡಿರೋ ದಟ್ ಲೆಸ್ ದ್ಯಾನ್ 1 ಆಗುತ್ತೆ, ಆ ವ್ಯಾಲ್ಯೂ ವೈ ಆಗುತ್ತೆ. ಗೊತ್ತಾಗ್ತಿದೆಯಾ ಯಾವ ರೀತಿ ಮಾಡ್ತಾ ಇದ್ದೀವಿ ಅಂತ? ನೆಕ್ಸ್ಟ್ ಅದೇ ರೀತಿ ನೋಡಿ ಇಲ್ಲಿ ದೇರ್ಫೋರ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಈ ವೈ ಪವರ್ n ಇರೋದನ್ನ ನಾವು 1/y ಪವರ್ n ಅಂತ ಬರ್ಕೊಳ್ಳೋಣ. ಆವಾಗ ಇಲ್ಲೇನಾಗುತ್ತೆ 1/0 ಅಂತ ಬರ್ಕೋಬೋದಲ್ವಾ. ದಿಸ್ ಇಂಪ್ಲೈಸ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 1/y ಪವರ್ n ಈಕ್ವಲ್ ಟು 1/0 ಅಂದರೆ ಇನ್ಫಿನಿಟಿ ಆಗುತ್ತೆ. ದೇರ್ಫೋರ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಇಲ್ಲಿ y ಅಂದರೆ 1/x ಇದೆ, y ಅಂದರೆ 1/x ಅಂತ ಬರ್ಕೊಂಡಿದ್ವಿ. ಅದೇ ರೀತಿ 1/y ಅಂದರೆ ಏನಾಗುತ್ತೆ, x ಆಗುತ್ತೆ. ಸೊ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಇಲ್ಲಿ y ಪವರ್ n ಇದೆ, ಇಲ್ಲಿ x ಪವರ್ n ಆಗುತ್ತೆ. x ಪವರ್ n ಈಕ್ವಲ್ ಟು ಏನು ವ್ಯಾಲ್ಯೂ ಬರುತ್ತೆ, ಇನ್ಫಿನಿಟಿ ಬರುತ್ತೆ. ಆವಾಗ ದೇರ್ಫೋರ್ ಸೀಕ್ವೆನ್ಸ್ x ಪವರ್ n ಏನಾಗುತ್ತೆ, ಇನ್ಫಿನಿಟಿ ಬಂದರೆ ಅಂಥ ಸೀಕ್ವೆನ್ಸ್ನ ನಾವೇನಂತ ಹೇಳ್ತೀವಿ, ಡೈವರ್ಜೆಂಟ್ ಅಂತ ಹೇಳ್ತೀವಿ. ಗೊತ್ತಾಗ್ತಿದೆಯಾ? ಇದ್ಯಾವಾಗ ಯಾವ ಕಂಡೀಷನಲ್ಲಿ ಡೈವರ್ಜೆಂಟ್ ಅಂತ ಹೇಳ್ತೀರಾ, y ಈಕ್ವಲ್ ಟು 1/x ಲೆಸ್ಸರ್ ದ್ಯಾನ್ 1 ಕಂಡೀಷನ್ ಅಥವಾ mod x ಗ್ರೇಟರ್ ದ್ಯಾನ್ 1 ಇದ್ರೆ ಏನಂತ ಹೇಳ್ತೀರಾ, ಸೀಕ್ವೆನ್ಸ್ x ಪವರ್ n ಈಸ್ ಡೈವರ್ಜೆಂಟ್. mod x ಗ್ರೇಟರ್ ದ್ಯಾನ್ 1 ಅಂದರೆ ಇಲ್ಲಿ x ಈಸ್ -1 ಗ್ರೇಟರ್ ದ್ಯಾನ್ x ಗ್ರೇಟರ್ ದ್ಯಾನ್ 1 ಆಗುತ್ತೆ. ಇಲ್ಲಿ x ಗ್ರೇಟರ್ ದ್ಯಾನ್ 1 ಇದ್ದಾಗ ಸೀಕ್ವೆನ್ಸ್ x ಪವರ್ n ಈಸ್ ಡೈವರ್ಜೆಂಟ್ ಆಗುತ್ತೆ. ಗೊತ್ತಾಗ್ತಿದೆಯಾ? x ಈಸ್ ಗ್ರೇಟರ್ ದ್ಯಾನ್ 1 ಇದ್ದಾಗ ಸೀಕ್ವೆನ್ಸ್ x ಪವರ್ n ಏನು ಬಂತು, ಡೈವರ್ಜೆಂಟ್ ಬಂತು. ಇಲ್ಲಿ ನೋಡಿ ನಾವಿಲ್ಲಿ mod x ಗ್ರೇಟರ್ ದ್ಯಾನ್ 1 ಇದೆ ಅಂದರೆ -1 ಗ್ರೇಟರ್ ದ್ಯಾನ್ x ಗ್ರೇಟರ್ ದ್ಯಾನ್ 1 ಆಗುತ್ತೆ. x ಗ್ರೇಟರ್ ದ್ಯಾನ್ 1 ಇದ್ದಾಗ ಕೇಸ್ 3ನಲ್ಲಿ ಪ್ರೂವ್ ಮಾಡ್ತಾ ಇದ್ದೀವಿ. ಗೊತ್ತಾಗ್ತಿದೆಯಾ? ಅದೇ ರೀತಿ ನೆಕ್ಸ್ಟ್ ಕೇಸ್ 4ಅಲ್ಲಿ ಏನು ಹೇಳ್ತೀವಿ, ಲೆಟ್ x ಈಸ್ ಲೆಸ್ಸರ್ ದ್ಯಾನ್ -1 ಇದ್ದಾಗ ಏನಾಗುತ್ತೆ ಅಂತ. x ಈಸ್ ಲೆಸ್ಸರ್ ದ್ಯಾನ್ -1 ಆದಾಗ ನೇಚರ್ ಆಫ್ ದ ಸೀಕ್ವೆನ್ಸ್ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. x ಗ್ರೇಟರ್ ದ್ಯಾನ್ 1 ಏನು ಬಂತು, ಸೀಕ್ವೆನ್ಸ್ x ಪವರ್ n ಈಸ್ ಡೈವರ್ಜೆಂಟ್ ಆಯಿತು. ಅದೇ ರೀತಿ x ಲೆಸ್ಸರ್ ದ್ಯಾನ್ -1 ಇದೆ, ಇಲ್ಲಿ ಲೆಟ್ x ಲೆಸ್ಸರ್ ದ್ಯಾನ್ -1 ಆದಾಗ ಅದೇ ರೀತಿ ವಿ ಹ್ಯಾವ್ ಟು ಟೇಕ್ x ಈಕ್ವಲ್ ಟು -t ಅಂತ ತಗೊಳ್ಳೋಣ. ಇಲ್ಲೇನಿದೆ -1ನ ಟಿ, ಇಲ್ಲಿ -1 ಇದೆ, ಈ 1ಅನ್ನು ನಾವು t ಅಂತ ತೊಗೊತಿದ್ದೀನಿ, ವೇರ್ t ಈಸ್ ಗ್ರೇಟರ್ ದ್ಯಾನ್ 1 ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಸಾರಿ, ಇಲ್ಲಿ ನೋಡಿ x ಲೆಸ್ಸರ್ ದ್ಯಾನ್ -1 ಏನಾಗುತ್ತೆ, x ಲೆಸ್ಸರ್ ದ್ಯಾನ್ -1 ಆದಾಗ ನೇಚರ್ ಆಫ್ ದ ಸೀಕ್ವೆನ್ಸ್ ಏನಾಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕಲ್ವಾ. x ಈಕ್ವಲ್ ಟು -t ಅಂತ ತೊಗೊತಾ ಇದ್ದೀನಿ, ವೇರ್ t ಏನಾಗಿದೆ, ಗ್ರೇಟರ್ ದ್ಯಾನ್ 1 ಆಗಿದೆ. ಈಗ ನಾವು x ಪವರ್ n ರೈಸ್ ಮಾಡ್ತಾ ಇದ್ದೀವಿ ಎರಡು ಸೈಡ್. x ಪವರ್ n ಈಕ್ವಲ್ ಟು -t ಹೋಲ್ ಪವರ್ n ಆಗುತ್ತೆ. ಇದನ್ನ ಏನಂತ ಬರ್ಕೊತೀರಾ, x ಪವರ್ n ಈಕ್ವಲ್ ಟು -1 ಪವರ್ n ಇಂಟು t ಪವರ್ n ಅಂತ ಬರ್ಕೋಬೋದಲ್ವಾ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಲಿಮಿಟ್ನ ಅಪ್ಲೈ ಮಾಡಿ. ಲಿಮಿಟ್ ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ x ಪವರ್ n ಈಕ್ವಲ್ ಟು ಲಿಮಿಟ್ ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ -1 ಪವರ್ n ಇಂಟು t ಪವರ್ n ಆಯಿತು. ಏನು ಬರುತ್ತೆ n ಟೆನ್ಸ್ ಟು ಇನ್ಫಿನಿಟಿ ಅಂದರೆ -1 ಪವರ್ n ಅಂದರೆ ಏನು ಬರುತ್ತೆ, -1 ಪವರ್ n ಅಂದರೆ ಒಂದು ಸ್ವಲ್ಪ +1 ಬರುತ್ತೆ, -1 ಬರುತ್ತೆ. +1 ಇಫ್ n ಈಸ್ ಈವನ್ ಆದಾಗ +1 ಬರುತ್ತೆ, ಇಫ್ n ಈಸ್ ಆಡ್ ಆದಾಗ -1 ಬರುತ್ತೆ. ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ ಇದೆ, ಸೊ ಏನಾಗುತ್ತೆ +∞, ಇಲ್ಲೊಂದು ಸಮ್ ಫಂಕ್ಷನ್ ಇದೆ ಅಲ್ವಾ, ಸೊ +∞ -∞ ಆಗುತ್ತೆ. ಸಪೋಸ್ t ವ್ಯಾಲ್ಯೂ ಗ್ರೇಟರ್ ದ್ಯಾನ್ 1 ಅಂತ ಕೊಟ್ಟಿದ್ದಾರೆ, ಇಲ್ಲಿ +1 -1 ಬರುತ್ತೆ. t ಗ್ರೇಟರ್ ದ್ಯಾನ್ 1 ಅಂದರೆ ಸಮ್ ವ್ಯಾಲ್ಯೂ ಬರುತ್ತೆ. ಸಪೋಸ್ t ಗ್ರೇಟರ್ ದ್ಯಾನ್ 1 2 ಅಂತಂದ್ರೆ 2 ಪವರ್ ಇನ್ಫಿನಿಟಿ ಅಂದರೆ ಇನ್ಫಿನಿಟಿ ಬರುತ್ತೆ. ಸಪೋಸ್ ಇಲ್ಲಿ +1 ಬಂದಾಗ +∞ ಆಗುತ್ತೆ, -1 ಬಂದಾಗ -∞ ಆಗುತ್ತೆ. ಇದು ಯಾವಾಗ +∞ ಆಗುತ್ತೆ, n ಈಸ್ ಈವನ್ ಆದಾಗ +∞, -∞ ಯಾವಾಗ n ಈಸ್ ಆಡ್ ಆದಾಗ -∞. ಸೊ ಸೀಕ್ವೆನ್ಸ್ x ಪವರ್ n ಈಸ್ ಏನಾಗುತ್ತೆ, ಆಸಿಲೇಟರಿ, ಆಸಿಲೇಟ್ ಬಿಟ್ವೀನ್ ದ ಟು ಇನ್ಫೈನೈಟ್
ವ್ಯಾಲ್ಯೂಸ್. ಗೊತ್ತಾಗ್ತಿದೆಯಾ? ಅರ್ಥ ಆಯ್ತಾ? ಎಲ್ಲರಿಗೂ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನೀಟಾಗಿ ಅರ್ಥ ಮಾಡ್ಕೊಳ್ತಾ ಓದಿ ಆಯಿತಾ? ನೆಕ್ಸ್ಟ್ ಇನ್ನೊಂದ್ಸಲ ನೋಡಿ, ಇಲ್ಲಿ ನಾವಿಲ್ಲಿ ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಸೀಕ್ವೆನ್ಸ್ ಎಕ್ಸ್ ಪವರ್ ಏನಾಗುತ್ತೆ ಅಂತ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. mod x ಲೆಸ್ಸರ್ ದ್ಯಾನ್ 1 ಆದಾಗ ಏನಾಗುತ್ತೆ, ಅದೇ ರೀತಿ x ಈಕ್ವಲ್ ಟು 1 ಆದಾಗ ಏನಾಗುತ್ತೆ, ಗ್ರೇಟರ್ ದ್ಯಾನ್ 1 ಆದಾಗ ಏನಾಗುತ್ತೆ, x ಈಕ್ವಲ್ ಟು 0 ಆದಾಗ ಏನು ಬರುತ್ತೆ, ಸೀಕ್ವೆನ್ಸ್ ಎಕ್ಸ್ ಪವರ್ ಏನು ಕನ್ವರ್ಜೆಂಟ್ ಆಗುತ್ತಾ, ಡೈವರ್ಜೆಂಟ್ ಆಗುತ್ತಾ, ಆಸ್ಲೇಟರಿ ಆಗುತ್ತೆ. ಅದೇ ರೀತಿ x ಈಸ್ ಲೆಸ್ಸರ್ ದ್ಯಾನ್ -1 ಆದಾಗ ಏನು ಬರುತ್ತೆ. ನೇಚರ್ ಆಫ್ ದ ಸೀಕ್ವೆನ್ಸ್ ಅಂತ ಕೇಳಿದರೆ ಕನ್ವರ್ಜೆಂಟ್, ಡೈವರ್ಜೆಂಟ್, ಆಸ್ಲೇಟರಿ ಇಷ್ಟೇ. ಓಕೆ, ಗೊತ್ತಾಗ್ತಿದೆಯಾ? ಓಕೆ, ಈಗ ಸೆಕೆಂಡ್ ಪ್ರಾಬ್ಲಮಿಗೆ ಬರೋಣ. ಸೀಕ್ವೆನ್ಸ್ ಎಕ್ಸ್ ಪವರ್ 1/n ವೇರ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಅಂತ ಕೊಟ್ಟಿದ್ದಾರೆ. ಈ ಸೀಕ್ವೆನ್ಸ್ ಎಕ್ಸ್ ಹೋಲ್ ಪವರ್ 1/nಗೆ ನಾವು ನೇಚರ್ ಆಫ್ ದ ಸೀಕ್ವೆನ್ಸ್ ಏನು ಬರುತ್ತೆ ಫಾರ್ ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ಎಕ್ಸ್. ನೇಚರ್ ಆಫ್ ದ ಸೀಕ್ವೆನ್ಸ್ ಏನು ಬರುತ್ತೆ ಅಂತ ನೋಡ್ತಾ ಹೋಗೋಣ. ಈಗ ಸೊಲ್ಯೂಷನ್ ಪಾರ್ಟಲ್ಲಿ ಈಗ ನೋಡಿ, ರಿಯಲ್ ನಂಬರ್ನ ಕನ್ಸಿಡರ್ ಮಾಡೋಣ. ಅವರು ಎಕ್ಸ್ ಗ್ರೇಟರ್ ದ್ಯಾನ್ 0 ಅಂತ ಕೊಟ್ಟಿದ್ದಾರೆ ಅಲ್ವಾ? ಗೊತ್ತಾಗ್ತಿದೆಯಾ? ಎಕ್ಸ್ ಗ್ರೇಟರ್ ದ್ಯಾನ್ 0. ಇಲ್ಲಿ ನಾವು ಡಿಫ್ರೆಂಟ್ ಕೇಸಸ್ನ ಡಿಸ್ಕಸ್ ಮಾಡ್ತಾ ಹೋಗಬೇಕು. ಎಕ್ಸ್ ಗ್ರೇಟರ್ ದ್ಯಾನ್ 0 ಇದ್ದಾಗ ಸಪೋಸ್ ಇಲ್ಲಿ ಏನಾಗುತ್ತೆ, ಎಕ್ಸ್ ಗ್ರೇಟರ್ ದ್ಯಾನ್ 0 ಅಂದರೆ ಇಲ್ಲಿ 0 ಇದೆ, ಇಲ್ಲಿ 1 ಇದೆ, ಅಂದರೆ ಗ್ರೇಟರ್ ದ್ಯಾನ್ 0 ಆಗಿದೆ. ಗೊತ್ತಾಗ್ತಿದೆಯಾ? ಗ್ರೇಟರ್ ದ್ಯಾನ್ 0 ಅಂದರೆ ಎಕ್ಸ್ ಈಕ್ವಲ್ ಟು 1 ಆದಾಗ ನೇಚರ್ ಆಫ್ ದ ಸೀಕ್ವೆನ್ಸ್ ಏನಾಗುತ್ತೆ ಅಂತ ಡಿಸ್ಕಸ್ ಮಾಡಬೇಕು. ಅದೇ ರೀತಿ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 1 ಆದಾಗ ಏನು ಬರುತ್ತೆ, ನೇಚರ್ ಆಫ್ ದ ಸೀಕ್ವೆನ್ಸ್ ಎಕ್ಸ್ ಪವರ್ 1/n ಏನಾಗುತ್ತೆ ಅಂತ ನೋಡಬೇಕು. ಅದೇ ರೀತಿ ಈ ಎಕ್ಸ್ ಈಸ್ ಲೆಸ್ಸರ್ ದ್ಯಾನ್ 1, ಲೆಸ್ಸರ್ ದ್ಯಾನ್ 1 ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಕನ್ಸಿಡರ್ ಮಾಡ್ಕೊತೀವಿ. ಎಕ್ಸ್ ಲೆಸ್ಸರ್ ದ್ಯಾನ್ 1 ಏನಿದೆ ಅದು ಏನು ಬರುತ್ತೆ ವ್ಯಾಲ್ಯೂಸು ಅಂತ ನೋಡ್ತಾ ಹೋಗೋಣ. ಅದೇ ರೀತಿ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಆದಾಗ ಅವರೇ ಕೊಟ್ಟಿದ್ದಾರಲ್ವ ಎಕ್ಸ್ ಗ್ರೇಟರ್ ದ್ಯಾನ್ 0 ಅಂತ. ಈ ಎಕ್ಸ್ ಗ್ರೇಟರ್ ದ್ಯಾನ್ 0 ಆದಾಗ ನೇಚರ್ ಆಫ್ ದ ಸೀಕ್ವೆನ್ಸ್ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಗೊತ್ತಾಗ್ತಿದೆಯಾ? ಫಾರ್ ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ಎಕ್ಸ್ ವಿ ಹ್ಯಾವ್ ಟು ಡಿಸ್ಕಸ್ ದ ನೇಚರ್ ಆಫ್ ದ ಸೀಕ್ವೆನ್ಸ್. ಫಸ್ಟ್ ಏನು ಮಾಡ್ತೀವಿ, ಕೇಸ್ 1ಅಲ್ಲಿ ಲೆಟ್ ಎಕ್ಸ್ ಈಕ್ವಲ್ ಟು 1 ಅಂತ ತಗೊಳ್ಳೋಣ. ಲೆಟ್ ಎಕ್ಸ್ ಈಕ್ವಲ್ ಟು 1 ಆದಾಗ ಗಿವನ್ ಸೀಕ್ವೆನ್ಸ್ ಎಕ್ಸ್ ಪವರ್ 1/n ಏನಿದೆ ಅದರ ನೇಚರ್ ಏನಾಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ದೆನ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಪವರ್ 1/n ಇದೆ ಅಲ್ವಾ ಗಿವನ್ ಸೀಕ್ವೆನ್ಸ್. ದಿಸ್ ಈಕ್ವಲ್ ಟು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಪ್ಲೇಸಲ್ಲಿ ಏನಾಗಬೇಕು 1 ಪವರ್ 1/n ಈಕ್ವಲ್ ಟು 1 ಪವರ್ 1/n ಅಂದರೆ 1 ಬರುತ್ತೆ ತಾನೆ. ಸೊ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 1 ಅಂದರೆ 1 ಬರುತ್ತೆ. ಸೊ ಏನು ಬಂತು, ವಿಚ್ ಈಸ್ ಯುನಿಕ್ಯೂ ಆ್ಯಂಡ್ ಫೈನೈಟ್, ಆ್ಯಂಡ್ ಫೈನೈಟ್ ವ್ಯಾಲ್ಯೂ ಬಂತಲ್ವಾ. ಯುನಿಕ್ಯೂ ಆ್ಯಂಡ್ ಫೈನೈಟ್ ವ್ಯಾಲ್ಯೂ ಬಂತು ಅಂದರೆ ಅಂಥ ಸೀಕ್ವೆನ್ಸ್ನ ಏನಂತ ಹೇಳ್ತೀರಾ, ದೇರ್ ಫೋರ್ ಸೀಕ್ವೆನ್ಸ್ ಎಕ್ಸ್ ಪವರ್ 1/n ಈಸ್ ಕನ್ವರ್ಜೆಂಟ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಯುನಿಕ್ಯೂ ಆ್ಯಂಡ್ ಫೈನೈಟ್ ವ್ಯಾಲ್ಯೂ ಬಂತು ಅಂದರೆ ದೇರ್ ಫೋರ್ ದ ಗಿವನ್ ಸೀಕ್ವೆನ್ಸ್ ಎಕ್ಸ್ ಪವರ್ 1/n ಈಸ್ ಕನ್ವರ್ಜೆಂಟ್ ಆಗುತ್ತೆ. ಕೇಸ್ 1 ಕಂಪ್ಲೀಟ್ ಆಯ್ತಲ್ವ. ಅದೇ ರೀತಿ ಈಗ ಕೇಸ್ 2, ಸಪೋಸ್ ಲೆಟ್ ಎಕ್ಸ್ ಗ್ರೇಟರ್ ದ್ಯಾನ್ 1 ಇದ್ದಾಗ ಫಾರ್ ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಏನೇನು ಬರುತ್ತೆ ಕೊಟ್ಟಿರುವಂಥ ಸೀಕ್ವೆನ್ಸ್ ಅಂತ ನೋಡ್ತಾ ಹೋಗ್ತಾ ಇದ್ದೀವಿ. ಲೆಟ್ ಎಕ್ಸ್ ಗ್ರೇಟರ್ ದ್ಯಾನ್ 1 ಇದೆ. ಸೊ ಅವಾಗ ಏನಾಗುತ್ತೆ, ನೇಚರ್ ಆಫ್ ದ ಸೀಕ್ವೆನ್ಸ್ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಟೇಕಿಂಗ್ 1/nth ಪವರ್ ಆನ್ ಐದರ್ ಸೈಡ್, ಪವರ್ ಆನ್ ಐದರ್ ಸೈಡ್, ಎರಡು ಸೈಡಲ್ಲೂ ಏನು ಮಾಡಬೇಕು, ಎರಡು ಸೈಡಲ್ಲೂ 1/nth ಪವರ್ನ ತೊಗೊಳ್ತಾ ಇದ್ದೀವಿ. ಅಂದರೆ ಏನಾಗುತ್ತೆ ಅವಾಗ ಎಕ್ಸ್ ಪವರ್ 1/n ಗ್ರೇಟರ್ ದ್ಯಾನ್ 1 ಪವರ್ 1/n ಆಗುತ್ತೆ. ದಿಸ್ ಇಂಪ್ಲೈಸ್ ಎಕ್ಸ್ ಪವರ್ 1/n ಗ್ರೇಟರ್ ದ್ಯಾನ್ 1/1 ಪವರ್ n ನಾವು 1 ಅಂತ ಬರ್ಕೋಬೋದಲ್ವಾ. ಗೊತ್ತಾಗ್ತಿದೆಯಾ? ಆವಾಗ ದಿಸ್ ದೇರ್ಫೋರ್ ಎಕ್ಸ್ ಪವರ್ 1/n ಗ್ರೇಟರ್ ದ್ಯಾನ್ 1 ಇದೆ. ಸೊ ಇದನ್ನ ನಾವು 1 ಪ್ಲಸ್ ಹೆಚ್ ಅಂತ ಬರ್ಕೊತಾ ಇದ್ದೀನಿ. ಇಲ್ಲಿ ಹೆಚ್ ಏನಾಗಿದೆ, ಗ್ರೇಟರ್ ದ್ಯಾನ್ 0 ಆಗಿದೆ. ಈ ಈಕ್ವೇಷನ್ ನಾವು ಇದನ್ನ ನಾವು 1 ಅಂತ ತೊಗೊತೀನಿ. ಎಕ್ಸ್ ಪವರ್ 1/n ಈಕ್ವಲ್ ಟು 1 ಪ್ಲಸ್ ಹೆಚ್ ಅಂತ ತೊಗೊತಿದ್ದೀನಿ. ಎಕ್ಸ್ ಪವರ್ 1/n ವ್ಯಾಲ್ಯೂ ಗ್ರೇಟರ್ ದ್ಯಾನ್ 1 ಆಗಿರಬೇಕು. ಅಲ್ಲಿಗೆ 1 ಪ್ಲಸ್ ಹೆಚ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಆಗಿದೆ ಅಂತ ತೊಗೋಬೋದಲ್ವಾ. ನಾವಿಲ್ಲಿ ವ್ಯಾಲ್ಯೂನ ಚೂಸ್ ಮಾಡ್ಕೊತಿರೋದು ಎಕ್ಸ್ ಪವರ್ 1/n. ಇದನ್ನು ಈಕ್ವೇಷನ್ 1 ಅಂತ ತೊಗೊತಾ ಇದ್ದೀವಿ. ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ರೈಸಿಂಗ್ ದ ಪವರ್ n ಆನ್ ಬೋತ್ ಸೈಡ್ಸ್, ಪವರ್ n ರೈಸ್ ಮಾಡ್ತಾ ಇದ್ದೀವಿ. ಈಕ್ವಲ್ ಟು 1 ಪ್ಲಸ್ ಹೆಚ್ ಹೋಲ್ ಪವರ್ n ಆಗುತ್ತೆ. ಇಲ್ಲಿ ಎಕ್ಸ್ ಪವರ್ 1/n ಹೋಲ್ ಪವರ್ n ಅಂದರೆ ಈ n ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಪವರ್ 1/n ಇಂಟು n ಕ್ಯಾನ್ಸಲ್ ಆಗಿ ಬರೀ ಎಕ್ಸ್ ಉಳಿಯುತ್ತಲ್ವಾ. ಸೊ ಎಕ್ಸ್ ಈಕ್ವಲ್ ಟು 1 ಪ್ಲಸ್ ಹೆಚ್ ಹೋಲ್ ಪವರ್
ಎನ್ ಮಾಡ್ಕೊತೀವಿ. ಇದು ಯಾವ ಫಾರ್ಮಲ್ಲಿದೆ? 1 + x ಹೋಲ್ ಪವರ್ ಎನ್. ಇಲ್ಲೇನು ಬೈನಾಮಿಯಲ್ ಥಿಯರಮ್ನ ಅಪ್ಲೈ ಮಾಡ್ಬೋದಲ್ವಾ? ಸೊ ಬೈನಾಮಿಯಲ್ ಥಿಯರಮ್ ವಿ ಹ್ಯಾವ್ ಏನು ಬರುತ್ತೆ? ಬೈನಾಮಿಯಲ್ ಥಿಯರಮ್ ಪ್ರಕಾರ x = 1 + h ಹೋಲ್ ಪವರ್ ಎನ್ ಇದೆ. 1 + h ಇಂಟು n ಪ್ಲಸ್ n ಇಂಟು n ಮೈನಸ್ 1/2 ಫ್ಯಾಕ್ಟೋರಿಯಲ್ ಇಂಟು h ಸ್ಕ್ವೇರ್ ಪ್ಲಸ್ ಆ್ಯಂಡ್ ಸೊ ಆನ್ ಪ್ಲಸ್ h ಪವರ್ n ಬಂತು. ಗೊತ್ತಾಗ್ತಿದೆಯಾ? ಏನು ಬಂತು? ಬೈನಾಮಿಯಲ್ ಥಿಯರಮ್ನ ಇಲ್ಲಿಗೆ ಅಪ್ಲೈ ಮಾಡ್ತಾ ಇದ್ದೀವಿ. ಗೊತ್ತಾಗ್ತಿದೆಯಾ? ಇಲ್ಲೇನಾಗಿದೆ? ಹೋಲ್ ಟರ್ಮ್ ಈಸ್ ಗ್ರೇಟರ್ ದ್ಯಾನ್ ದ ಸ್ಮಾಲ್ ಪಾರ್ಟ್. ಅಂದರೆ ದಿಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 1 + nh ಅಂತ ತಗೊತಿದ್ದೀವಿ. ಯಾಕೆಂದರೆ ಈ ಹೋಲ್ ಟರ್ಮ್ನ ನಾವು ಗ್ರೇಟರ್ ದ್ಯಾನ್ 1 + nh ಅಂತ ಬರ್ಕೋಬೋದು. ಗೊತ್ತಾಗ್ತಿದೆಯಾ? ಇವೆರಡು ಟರ್ಮ್ಗಿಂತ ಈ ಟರ್ಮು ಹೋಲ್ ಟರ್ಮು ಗ್ರೇಟರ್ ದ್ಯಾನ್ 1 + ಸಪೋಸ್ ಫಸ್ಟ್ ಏನು ಮಾಡ್ತೀವಿ ಅಂದರೆ ಇಷ್ಟು ಟರ್ಮ್ನ ಕನ್ಸಿಡರ್ ಮಾಡ್ಕೊತೀವಿ. ಆ ಟರ್ಮು ಗ್ರೇಟರ್ ದ್ಯಾನ್ 1 + nh ಆಗುತ್ತೆ. ಅಂದರೆ ಹೋಲ್ ಥಿಂಗ್ ವುಡ್ ಬಿ ದ ಗ್ರೇಟರ್ ದ್ಯಾನ್ ದ ಸ್ಮಾಲ್ ಪಾರ್ಟ್. ಈ ಸ್ಮಾಲ್ ಪಾರ್ಟ್ಗಿಂತ ಜಾಸ್ತಿ ಇದೆ ಹೋಲ್ ಥಿಂಗ್. ಗೊತ್ತಾಗ್ತಿದೆಯಾ? ಇದೆಲ್ಲ ಸೇರಿ ನೆಕ್ಸ್ಟ್ ಏನಾಗುತ್ತೆ? ದೇರ್ಫೋರ್ x ಈಸ್ ಗ್ರೇಟರ್ ದ್ಯಾನ್ 1 + n ಇಂಟು h ಅಂತ ಬರ್ಕೋಬೋದಲ್ವಾ? ಇಲ್ಲಿ ನೋಡಿ, x = ದಿಸ್ ಟರ್ಮ್ ಗ್ರೇಟರ್ ದ್ಯಾನ್ 1 + nh ಆಯಿತು ಅಂದರೆ x ಗ್ರೇಟರ್ ದ್ಯಾನ್ 1 + nh ಅಂತ ಬರ್ಕೊತಿದ್ದೀವಿ. ಈ x ಈ ಕಡೆ ಬಂದರೆ ಏನಾಗುತ್ತೆ? ದಿಸ್ ಇಂಪ್ಲೈಸ್ x - 1 ಈಸ್ ಗ್ರೇಟರ್ ದ್ಯಾನ್ n ಇಂಟು h ಆಗುತ್ತೆ. ಈ n ನಾವು ಡಿನಾಮಿನೇಟರ್ಗೆ ತಗೊಬರೋಣ. ದಿಸ್ ಇಂಪ್ಲೈಸ್ x - 1/n ಈಸ್ ಗ್ರೇಟರ್ ದ್ಯಾನ್ h ಆಯಿತು. ದಿಸ್ ಫೈನಲಿ therefore h ಈಸ್ ಲೆಸ್ಸರ್ ದ್ಯಾನ್ x - 1/n ಅಂತ ಬರ್ಕೋಬೋದಲ್ವಾ? ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಈಕ್ವೇಷನ್ 1 ಅಂತ ತೊಗೊಂಡಿದ್ವಲ್ವಾ? ಅಲ್ಲೇನಿದೆ? x⁴1/n = 1 + h ಇದೆ. ಸೊ ಈಕ್ವೇಷನ್ 1 ಇಂಪ್ಲೈಸ್ ಏನಾಗುತ್ತೆ? x⁴1/n = 1 + h ಇತ್ತು 1 ಪ್ಲಸ್ ಇಲ್ಲಿ ಇನ್ಈಕ್ವಾಲಿಟಿ ಏನಾಗುತ್ತೆ? 1 + h ಏನಿದೆ? ಲೆಸ್ಸರ್ ದ್ಯಾನ್ x - 1/n ಇದೆ. ಈಕ್ವಲ್ ಟು ಏನಾಗುತ್ತೆ? ಲೆಸ್ಸರ್ ದ್ಯಾನ್ ಆಗುತ್ತೆ. ಇವಾಗ x - 1/n ಅಂತ ಬರ್ಕೊತೀವಿ. x⁴1/n ಈಸ್ ಲೆಸ್ಸರ್ ದ್ಯಾನ್ 1 + x - 1/n ಅಂತ ತಗೊಳ್ತಾ ಇದೀವಿ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ನೋಡಿ, ಇಲ್ಲಿ x⁴1/n ಈ +1 ಈ ಕಡೆ ಬಂದರೆ ಏನಾಗುತ್ತೆ? -1 ಆಗುತ್ತೆ. x⁴1/n -1 ಲೆಸ್ಸರ್ ದ್ಯಾನ್ x - 1/n ಅಂತ ಬರ್ಕೊತಾ ಇದೀವಿ. ಗೊತ್ತಾಗ್ತಿದೆಯಲ್ವಾ? ಈ ರೀತಿ ಬರ್ಕೋಬೋದಲ್ವಾ? ಈ +1 ಈ ಕಡೆ ತಗೊತಿದ್ದೀವಿ. ನೆಕ್ಸ್ಟ್ ಮಾಡ್ಯುಲಸ್ನ ತಗೊತಿದ್ದೀವಿ. ಮಾಡ್ಯುಲಸ್ ಆಫ್ x⁴1/n -1 ಲೆಸ್ಸರ್ ದ್ಯಾನ್. ಇಲ್ಲಿ ನಾವು ಲೆಫ್ಟ್ ಹ್ಯಾಂಡ್ ಸೈಡಿಗೆ ಮಾತ್ರ ಮಾಡ್ಯುಲಸ್ ತೊಗೊಂಡ್ರೆ ಸಾಕು. ಯಾಕೆಂದರೆ ನಮಗೆ ಇದಕ್ಕೆ x - 1/nಗೆ ಮಾಡ್ಯುಲಸ್ನ ಯೂಸ್ ಮಾಡಲಿಲ್ಲ ಅಂದರೂ ಆಗುತ್ತೆ. ಯಾಕೆಂದರೆ ಗಿವನಲ್ಲೇ ಕೊಟ್ಟಿದ್ದಾರೆ x ಗ್ರೇಟರ್ ದ್ಯಾನ್ 0 ಅಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲೇನು ಬರುವಂಥ n ಏನಾಗಿರುತ್ತೆ? ಬಿಲಾಂಗ್ಸ್ ಟು n, ನ್ಯಾಚುರಲ್ ನಂಬರ್ ಆಗಿರುತ್ತೆ. ಫೈನಲಿ x ಗ್ರೇಟರ್ ದ್ಯಾನ್ 0 n ಬಿಲಾಂಗ್ಸ್ ಟು n ಆಗಿರೋದ್ರಿಂದ ನಮಗೆ ಫೈನಲಲ್ಲಿ ವ್ಯಾಲ್ಯೂ ಏನು ಬರುತ್ತೆ? ಏನು ಬರ್ಬೋದು? ಫೈನಲಿ ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ. ಸೊ ಇದಕ್ಕೆ x - 1/n ಇದಕ್ಕೇನು ನಾವು ಯಾವುದೇ ರೀತಿ ಮಾಡ್ಯುಲಸ್ ತಗೊಂಡಿಲ್ಲ ಅಂದ್ರೂ ಆಗುತ್ತೆ. ಗೊತ್ತಾಗ್ತಿದೆಯಾ? ಸೊ x - 1/n ಅಂತ ತಗೊತಿದ್ದೀನಿ. ಈ ವ್ಯಾಲ್ಯೂನ ನಾನು ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಅಂತ ಬರ್ಕೋಬೋದು. ಗೊತ್ತಾಗ್ತಿದೆಯಾ? ಈ x - 1/n ಇದೆ ಅಲ್ವಾ? ದಿಸ್ ಮಸ್ಟ್ ಬಿ ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಆಗುತ್ತೆ. ಅವಾಗೇನಾಗುತ್ತೆ? x - 1/n ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಅಂತ ಬರ್ಕೋಬೋದಲ್ವಾ? ಗೊತ್ತಾಗ್ತಿದೆಯಾ? ಸೊ ದೇರ್ಫೋರ್ ಮಾಡ್ಯುಲಸ್ ಆಫ್ x⁴1/n -1 ಈಸ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಅಂತ ಬರ್ಕೊತೀನಿ. ಇಲ್ಲಿ ನೋಡಿ, ವೆನೆವರ್ x - 1/n ಲೆಸ್ ದ್ಯಾನ್ ಎಕ್ಸಲಾನ್ ಇದೆ ಅಲ್ವಾ? ಇದನ್ನು ನಾವು n ರೆಸಿಪ್ರೊಕಲ್ ತಗೊಳ್ಳೋಣ. n / x - 1 ಲೆಸ್ಸರ್ ದ್ಯಾನ್ 1/ಎಕ್ಸಲಾನ್ ಅಂತ ಬರ್ಕೋಬೋದಲ್ವಾ? ಗೊತ್ತಾಗ್ತಿದೆ ಯಾವ ರೀತಿ ಬರಿತಿದ್ದೀನಿ? n ಇಲ್ಲಿ ರೆಸಿಪ್ರೊಕಲ್ ಆದರೆ ಲೆಸ್ ದ್ಯಾನ್ ಇದ್ದಿದ್ದು ಗ್ರೇಟರ್ ದ್ಯಾನ್ ಆಗುತ್ತೆ. n / x - 1 ಗ್ರೇಟರ್ ದ್ಯಾನ್ 1/ಎಕ್ಸಲಾನ್ ಆಯಿತು. ಫೈನಲಲ್ಲಿ n ಗ್ರೇಟರ್ ದ್ಯಾನ್ x - 1/ಎಕ್ಸಲಾನ್ ಅಂತ ಬರ್ಕೋಬೋದಲ್ವಾ? ದೇರ್ಫೋರ್ ಮಾಡ್ಯುಲಸ್ ಆಫ್ x⁴1/n -1 ಲೆಸ್ಸರ್ ದ್ಯಾನ್ ಎಕ್ಸಲಾನ್ ವೆನೆವರ್ n ಗ್ರೇಟರ್ ದ್ಯಾನ್ x - 1/ಎಕ್ಸಲಾನ್. ನಾವಿಲ್ಲಿ ಏನು ಮಾಡ್ತೀವಿ ನೆಕ್ಸ್ಟ್ ಅಂದರೆ ಚೂಸ್ m ವ್ಯಾಲ್ಯೂನ ಚೂಸ್ ಮಾಡ್ತೀವಿ. ಅದೇನಾಗಿರುತ್ತೆ? ಟು ಬಿ m ವ್ಯಾಲ್ಯೂನ ಚೂಸ್ ಮಾಡ್ತಾ ಇದ್ದೀವಿ. ದಟ್ ಈಸ್ ಎ ಪಾಸಿಟಿವ್ ಇಂಟೀಜರ್. ಅದು ಒಂದು ಪಾಸಿಟಿವ್ ಇಂಟೀಜರ್ ಗ್ರೇಟರ್ ದ್ಯಾನ್
ಗ್ರೇಟರ್ ದ್ಯಾನ್ ಎಕ್ಸ್ ಮೈನಸ್ 1/ಎಕ್ಸೆಲಾನ್ ಆಗಿರುತ್ತೆ. ದೆನ್ ಅವಾಗ ಏನಾಗುತ್ತೆ, ಇಲ್ಲಿ ಇಷ್ಟ ಆಯ್ತಲ್ವಾ, ಮಾಡ್ಯುಲಸ್ ಆಫ್ ಎಕ್ಸ್ ಪವರ್ 1/n ಮೈನಸ್ 1 ಲೆಸರ್ ದ್ಯಾನ್ ಎಕ್ಸೆಲಾನ್ ಆಯಿತು. ವೆನ್ ಎವರ್ ಎನ್ ಗ್ರೇಟರ್ ದ್ಯಾನ್ ಎಕ್ಸ್ ಮೈನಸ್ 1/ಎಕ್ಸೆಲಾನ್. ಇಲ್ಲಿ ನಾವು ಎಮ್ ವ್ಯಾಲ್ಯೂನ ಚೂಸ್ ಮಾಡ್ತಾ ಇದ್ದೀವಿ. ಇಟ್ ಮಸ್ಟ್ ಬಿ ಪಾಸಿಟಿವ್ ಇಂಟೀಜರ್ ಆಗಿದೆ. ದಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಇಲ್ಲಿ ಏನಿದೆ ಎಕ್ಸ್ ಮೈನಸ್ 1/ಎಕ್ಸೆಲಾನ್ಗಿಂತ ಗ್ರೇಟೆಸ್ಟ್ ಆಗುತ್ತೆ ಎಮ್ ವ್ಯಾಲ್ಯೂ. ಸೊ ದೆನ್ ಏನಾಗುತ್ತೆ, ಮಾಡ್ಯುಲಸ್ ಆಫ್ ಎಕ್ಸ್ ಪವರ್ 1/n ಮೈನಸ್ 1 ಲೆಸ್ಸರ್ ದ್ಯಾನ್ ಎಕ್ಸೆಲಾನ್ ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಅಂತ ಬರ್ಕೋಬೋದಲ್ವಾ. ಗೊತ್ತಾಗ್ತಿದೆಯಾ? ಈ ವ್ಯಾಲ್ಯೂ ನಾವು ಎಮ್ ಏನು ಚೂಸ್ ಮಾಡೀವಿ ದಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್, ಅಂದರೆ ಒಂದು ಎಮ್ ವ್ಯಾಲ್ಯೂನ ಚೂಸ್ ಮಾಡ್ತೀವಿ, ದಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಎಕ್ಸ್ ಮೈನಸ್ 1/ಎಕ್ಸೆಲಾನ್ ಆಗುತ್ತೆ. ಸೊ ಇವೆರಡನ್ನೂ ಮರ್ಜ್ ಮಾಡಿದರೆ ನಮಗೆ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಅಂತ ಬರಿಬೋದಲ್ವಾ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ನೋಡಿ, ಮಾಡ್ಯುಲಸ್ ಆಫ್ ಎಕ್ಸ್ ಪವರ್ 1/n ಮೈನಸ್ 1 ಇದೆ, ಲೆಸ್ ದ್ಯಾನ್ ಎಕ್ಸೆಲಾನ್. ಅಕಾರ್ಡಿಂಗ್ ಟು ಲಿಮಿಟ್ ಡೆಫಿನಿಷನ್ ದೇರ್ಫೋರ್ ಏನಂತ ಬರ್ಕೊತೀರಾ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಪವರ್ 1/n ಈಕ್ವಲ್ ಟು 1 ಅಂತ ಬರಿಬೋದಲ್ವಾ, ಅಕಾರ್ಡಿಂಗ್ ಟು ಡೆಫಿನಿಷನ್ ಆಫ್ ದ ಲಿಮಿಟ್. ಇದೇನಾಯಿತು, ವಿಚ್ ಈಸ್ ಎ ಯೂನಿಕ್ಯೂ ಆ್ಯಂಡ್ ಫೈನೈಟ್, ವಿಚ್ ಈಸ್ ಯೂನಿಕ್ಯೂ ಆ್ಯಂಡ್ ಫೈನೈಟ್ ಅಂತ ತಗೊತೀವಿ. ದೇರ್ಫೋರ್ ಏನಾಗುತ್ತೆ ಅಲ್ಲಿಗೆ, ಸೀಕ್ವೆನ್ಸ್ ಎಕ್ಸ್ ಹೋಲ್ ಪವರ್ 1/n ಈಸ್ ಕನ್ವರ್ಜೆಂಟ್. ಗೊತ್ತಾಗ್ತಿದೆಯಾ? ಕನ್ವರ್ಜೆಂಟ್ ಆಯಿತು. ಈಗ ನಾವಿಲ್ಲೇನೋ 2 ಕೇಸಸ್ನ ಸ್ಟಡಿ ಮಾಡಿದ್ವಿ. ಒಂದು ಎಕ್ಸ್ ಗ್ರೇಟರ್ ದ್ಯಾನ್ 1 ಇದ್ದಾಗ ಏನಾಗುತ್ತೆ, ಇನ್ನೊಂದು ಎಕ್ಸ್ ಈಕ್ವಲ್ ಟು 1 ಇದ್ದಾಗ ನೇಚರ್ ಆಫ್ ದ ಸೀಕ್ವೆನ್ಸ್ ಏನು ಬರುತ್ತೆ ಅಂತ ಫೈಂಡ್ ಔಟ್ ಮಾಡಿದ್ವಿ ಅಲ್ವಾ. ನೆಕ್ಸ್ಟ್ ಕೇಸ್ 3, ಥರ್ಡ್ ಕೇಸಿಗೆ ಬರೋಣ. ಲೆಟ್ 0 ಲೆಸ್ಸರ್ ದ್ಯಾನ್ ಎಕ್ಸ್ ಲೆಸ್ಸರ್ ದ್ಯಾನ್ 1 ಇದ್ದಾಗ ನೇಚರ್ ಆಫ್ ದ ಸೀಕ್ವೆನ್ಸ್ ಏನಾಗುತ್ತೆ ಅಂತ ನೋಡಬೇಕಲ್ಲಿ. ಎಕ್ಸ್ ಲೆಸ್ಸರ್ ದ್ಯಾನ್ 1 ಇದೆ, ಎಕ್ಸ್ ಗ್ರೇಟರ್ ದ್ಯಾನ್ 0 ಇದ್ದಾಗ ಏನಾಗುತ್ತೆ ಅಂತ ಏನು ಮಾಡ್ತೀವಿ. ನೆಕ್ಸ್ಟು ಇಲ್ಲೇನು ಎಕ್ಸ್ ಅನ್ನೋದು ಒಂದು ಫ್ರ್ಯಾಕ್ಷನ್ ಆಗಿದೆ, ಮತ್ತು ಎಕ್ಸ್ ಲೈಸ್ ಬಿಟ್ವೀನ್ 0 ಆ್ಯಂಡ್ 1 ಆಗಿದೆ ಅಲ್ವಾ. ಸೊ ಲೆಟ್ ವೈ ಈಕ್ವಲ್ ಟು 1/x ಅಂತ ತೊಗೊತೀನಿ. ಇಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 1 ಆಗುತ್ತೆ. ಎಕ್ಸ್ ಏನಾಗಿದೆ, ಫ್ರ್ಯಾಕ್ಷನ್ ಆಗಿದೆ. ಇದನ್ನು ನಾವು ನಾನ್ ಫ್ರ್ಯಾಕ್ಷನ್ ಮಾಡಬೇಕು ಅಂದರೆ ಏನು ಮಾಡ್ತೀವಿ, y ಈಕ್ವಲ್ ಟು 1/x ಅಂತ ತೊಗೊತೀವಿ. ಗೊತ್ತಾಗ್ತಿದೆ? ಆ 1/xನ ನಾವು y ಅಂತ ತೊಗೊತಾ ಇದ್ದೀವಿ. ಲೆಟ್ ಇಟ್ ಬಿ ಮೇಕ್ ಇಟ್ ಆ್ಯಸ್ ನಾನ್ ಫ್ರ್ಯಾಕ್ಷನ್. ಸೊ ವಿ ಹ್ಯಾವ್ ಟು ಟೇಕ್ 1/x ಈಸ್ ಗ್ರೇಟರ್ ದ್ಯಾನ್ 1 ಅಂತ ತೊಗೊಂಡು, ಇಲ್ಲಿ ನೋಡಿ ಎಕ್ಸ್ ಗ್ರೇಟರ್ ದ್ಯಾನ್ 0, ಎಕ್ಸ್ ಲೆಸ್ಸರ್ ದ್ಯಾನ್ 1 ಇದೆ. 1/x ಗ್ರೇಟರ್ ದ್ಯಾನ್ 1 ಅಂದರೆ ಎಕ್ಸ್ ಲೆಸ್ ದ್ಯಾನ್ 1 ಅಂತ ತಾನೆ. ಈ ಎಕ್ಸ್ನ ಈ ಕಡೆ ಮಲ್ಟಿಪ್ಲೈ ಮಾಡಿದರೆ ಎಕ್ಸ್ ಲೆಸ್ ದ್ಯಾನ್ 1 ಆಗುತ್ತೆ ತಾನೆ. ಸೊ ಇಲ್ಲಿ y ಈಕ್ವಲ್ ಟು 1/x ಗ್ರೇಟರ್ ದ್ಯಾನ್ 1 ಇದೆ ಅಲ್ವಾ. ಈ y ಏನನ್ನ 1/x ಅಂತ ತೊಗೊತಿದ್ವಿ. ಸೊ y ಈಕ್ವಲ್ ಟು 1/x ಗ್ರೇಟರ್ ದ್ಯಾನ್ 1 ಅಂದರೆ y ಗ್ರೇಟರ್ ದ್ಯಾನ್ 1 ಅಂತ ಬರ್ಕೋಬೋದಲ್ವ ನಾವು. 1/x ಗ್ರೇಟರ್ ದ್ಯಾನ್ 1/xನ ನಾವು y ಅಂತ ತೊಗೊತಿದ್ವಿ, ಅವಾಗ y ಗ್ರೇಟರ್ ದ್ಯಾನ್ 1 ಆಗುತ್ತೆ. ದೇರ್ಫೋರ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ y ಪವರ್, ಸಪೋಸ್ ಇಲ್ಲಿ ನೋಡಿ y ಪವರ್ 1/n ಏನಾಗುತ್ತೆ, ಇಲ್ಲಿ ನೋಡಿ ಎಕ್ಸ್ ಗ್ರೇಟರ್ ದ್ಯಾನ್ 1. ಲಾಸ್ಟ್ ಪ್ರೀವಿಯಸ್ಸಲ್ಲಿ ಮಾಡಿದ್ದೇನು ನಾವು, ಪ್ರೀವಿಯಸ್ ಸೆಕೆಂಡ್ ಕೇಸಲ್ಲಿ ಎಕ್ಸ್ ಗ್ರೇಟರ್ ದ್ಯಾನ್ 1 ಇದ್ದಾಗ ಏನು ಬಂತು, ಇಲ್ಲಿ ಎಕ್ಸ್ ಗ್ರೇಟರ್ ದ್ಯಾನ್ 1 ಅಲ್ವಾ ಇಲ್ಲಿ ಕಂಡೀಷನ್ ಮಾಡಿದ್ವಿ. ಎಕ್ಸ್ ಗ್ರೇಟರ್ ದ್ಯಾನ್ 1 ಆದಾಗ ಲಿಮಿಟ್ ವ್ಯಾಲ್ಯೂ ಏನು ಬಂತು, 1 ಬಂತು. ಇಲ್ಲೇನು y ಗ್ರೇಟರ್ ದ್ಯಾನ್ 1 ಅಂತ ಇದೆ. ಎಕ್ಸ್ ಗ್ರೇಟರ್ ದ್ಯಾನ್ 1 ಇದ್ದಾಗ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಪವರ್ 1/n ಈಕ್ವಲ್ ಟು 1 ಬಂತು. ಅದೇ ರೀತಿ y ಗ್ರೇಟರ್ ದ್ಯಾನ್ 1 ಇದೆ ಅಂದರೆ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ y ಹೋಲ್ ಪವರ್ 1/n ಈಕ್ವಲ್ ಟು 1 ಅಂತ ಬರ್ಕೋಬೋದಲ್ವಾ. ಬೈ ಕೇಸ್ 2, ಸೆಕೆಂಡ್ ಕೇಸ್ ಪ್ರಕಾರ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ y ಹೋಲ್ ಪವರ್ 1/n ಈಕ್ವಲ್ ಟು 1 ಆಗುತ್ತೆ. ಗೊತ್ತಾಗ್ತಿದೆಯಾ? ಸೊ ದೇರ್ಫೋರ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ, ಇದನ್ನ ರೆಸಿಪ್ರೋಕಲಲ್ಲಿ ತೊಗೊಳೋಣ. y ಹೋಲ್ ಪವರ್ 1 ಓವರ್ y ಹೋಲ್ ಪವರ್ n ಈಕ್ವಲ್ ಟು 1/1 ಆಗುತ್ತೆ. 1/1 ಅಂದರೆ 1 ಬಂತಲ್ವಾ. ಸೊ ನಾವಿಲ್ಲಿ ಏನು ಮಾಡಿದ್ದೀವಿ, y ಈಕ್ವಲ್ ಟು 1/x ಅಂತ ತೊಗೊತೀವಿ. ಸೊ ಈ y ಪ್ಲೇಸಲ್ಲಿ x ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 1 ಓವರ್ y ಇದೆ ಅಲ್ವಾ, ಇಲ್ಲಿ x ಅಂದರೆ 1 ಓವರ್ x ಅಂದರೆ 1 ಓವರ್ x ಅಂದರೆ y, 1 ಓವರ್ y ಅಂದರೆ x ಆಗುತ್ತಲ್ವಾ. ಸೊ ಅವಾಗ x ಪವರ್ 1/n ಆಗುತ್ತೆ. ದಿಸ್ ಈಕ್ವಲ್ ಟು 1 ಬರುತ್ತೆ. ಸೊ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಪವರ್ 1/n ಈಕ್ವಲ್ ಟು ಲಿಮಿಟ್ ವ್ಯಾಲ್ಯೂ ಏನು ಬಂತು, 1 ಆಯಿತು ಅಂದರೆ ಯೂನಿಕ್ಯೂ ಆ್ಯಂಡ್ ಫೈನೈಟ್ ವ್ಯಾಲ್ಯೂ ಬಂತು. ಯೂನಿಕ್ಯೂ ಆ್ಯಂಡ್ ಫೈನೈಟ್ ಆಯಿತು ಅಂದರೆ ದೇರ್ಫೋರ್ ದ ಸೀಕ್ವೆನ್ಸ್ ಎಕ್ಸ್ ಹೋಲ್ ಪವರ್ 1/n ಈಸ್ ಕನ್ವರ್ಜೆಂಟ್. ಗೊತ್ತಾಗ್ತಿದೆಯಾ?
ಸೀಕ್ವೆನ್ಸ್ ಎಕ್ಸ್ ಹೋಲ್ ಪವರ್ 1/n ಕನ್ವರ್ಜೆಂಟ್ ಫಾರ್ ಆಲ್ ಎಕ್ಸ್ ಗ್ರೇಟರ್ ದ್ಯಾನ್ 0ಗೂ ಕನ್ವರ್ಜೆಂಟ್ ಆಯಿತು. ಏನಾಯಿತು, ಎಕ್ಸ್ ಗ್ರೇಟರ್ ದ್ಯಾನ್ 0 ಆಯಿತು, ಎಕ್ಸ್ ಲೆಸ್ ದ್ಯಾನ್ 0ಗೂ ಕನ್ವರ್ಜೆಂಟ್ ಆಗುತ್ತೆ, ಎಕ್ಸ್ ಈಕ್ವಲ್ ಟು 1ಗೂ ಕನ್ವರ್ಜೆಂಟ್ ಬಂತು. ಅದೇ ರೀತಿ ಎಕ್ಸ್ ಗ್ರೇಟರ್ ದ್ಯಾನ್ 1ಗೂ ಕನ್ವರ್ಜೆಂಟ್ ಬರ್ತಾಯಿದೆ. ಗೊತ್ತಾಗ್ತಿದೆಯಾ ನೇಚರ್ ಆಫ್ ದ ಸೀಕ್ವೆನ್ಸ್ನ ಯಾವ ರೀತಿ ಕಂಡುಹಿಡಿಯೋದು ಅಂತ. ಫಾರ್ ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ಎಕ್ಸಿಗೆ ಡಿಫ್ರೆಂಟ್ ವ್ಯಾಲ್ಯೂಸ್ನ ಕೊಡ್ತಾ ಹೋಗ್ಬಿಟ್ಟು ಲಿಮಿಟ್ ವ್ಯಾಲ್ಯೂ ಏನು ಬರುತ್ತೆ ಡಿಪೆಂಡಿಂಗ್ ಅಪಾನ್ ವಿ ಹ್ಯಾವ್ ಟು ಡಿಸೈಡ್ ವೆದರ್ ಇಟ್ ಈಸ್ ಕನ್ವರ್ಜೆಂಟ್, ಡೈವರ್ಜೆಂಟ್ ಆರ್ ಆಸ್ಲೇಟರಿ. ಓಕೆ.